ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಗೆ ಚೆಲ್ವ ತ್ರಿಜಗ ವಂದಿತಗೆ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗೆ ಒಳ್ಳಿತದವಲು ತೆಂಗಿನ ಕಾಯಿ ಕಡಲೆಯು ಎಳ್ಳುಂಡೋಳಿಗೆ ಕಪ್ಪು ಮೇಲುವಗೆ ಬೆಳ್ಳಿಯ ಹುಲಿಗೆ ಗಳ ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶುಪಾಶ ಅಂಕುಶಧಾರಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ದಿನದ ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೋತ್ಥಾನ ಸಾಹಿತ್ಯದ ಕನ್ನಡ ಪುಸ್ತಕ ಹಬ್ಬದ ಸಂದರ್ಭದಲ್ಲಿ ಏಕವ್ಯಕ್ತಿ ತಾಳಮದ್ದಲೆಗೆ ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ, ಕಾರ್ಯಕರ್ತರಿಗೆ, ಮೊದಲಾಗಿ ಕಲಾವಿದರು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಕೈ ಹಿಡಿಸಿದಂತಹ ಕೈಂಕರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ. ಇವತ್ತಿನ ಸಂದರ್ಭ ಪ್ರಕ್ಷುಬ್ಧ ರಾಧೇಯ, ಕರ್ಣನ ಅಂತರಂಗವನ್ನು ತೆಗೆದಿಡುವಂತಹ ಸಂದರ್ಭ. ಕನ್ನಡಿಗರಿಗೆ ಕುಮಾರವ್ಯಾಸ, ಅದಕ್ಕಿಂತ ಮುಂಚೆ ಪಂಪನಿಂದ ಪ್ರಾರಂಭವಾಗಿ ಕರ್ಣ ಒಂಥರ ವಿಕ್ಟಿಮ್ ಆಗಿ ಹೋಗಿದ್ದಾನೆ. ಅವನಿಗೆ ಅನುಕಂಪ, ಕನಿಕರದಲ್ಲಿಯೇ ಅವನನ್ನು ನೋಡಬೇಕು ಅನ್ನೋದನ್ನು ನಮ್ಮ ಕವಿಗಳು, ನಾಟಕಕಾರರು ರೂಢಿಸಿದ್ದಾರೆ. ಅವನ ಕೌರವ ನಿಷ್ಠೆ ಅಂದರೆ ಅಧರ್ಮ ನಿಷ್ಠೆಯೇ ಅವನನ್ನು ಶ್ರೇಷ್ಠನನ್ನಾಗಿಸಿತು ಅನ್ನುವ ಎತ್ತರಕ್ಕೆ ಕವಿಗಳು, ನಾಟಕಕಾರರು ಒಯ್ದಿದ್ದಾರೆ. ಆದರೆ ಮಹಾಭಾರತ ಕರ್ಣನಿಗೆ ಮುಕ್ತಿ ಸಿಕ್ಕಿತು ಅಂತ ಹೇಳುತ್ತದೆ. ಕೌರವನ ಸೇವೆಯಿಂದಲೇ, ಕೌರವ ನಿಷ್ಠೆಯಿಂದಲೇ ಮುಕ್ತಿ ಸಿಕ್ಕಿತು ಅಂತ ನಂಬೋದು ಕಷ್ಟ ಅಲ್ಲ. ಅವನು ಕೃಷ್ಣನಿಗೆ ಹೇಗೆ ನಿಷ್ಠನಾದ, ಕೌರವನನ್ನು ಬಿಟ್ಟು ಕೃಷ್ಣನಿಗೆ ಹೇಗೆ ಒಲಿದಿರಬೇಕು ಎನ್ನುವುದನ್ನು ಆಲೋಚಿಸಿದಾಗ ಸಿಕ್ಕ ಕರ್ಣ ಪ್ರಕ್ಷುಬ್ಧ ರಾಧೇಯ. ಪ್ರಾರಂಭವಾಗುವುದು 17ನೇ ದಿನದ ಯುದ್ಧದಲ್ಲಿ. ಕರ್ಣ ಸೇನಾಧಿಪತಿ, ಅವನಿಗೆ ಶಲ್ಯ ಸಾರಥ್ಯ ಇದೆ. ಅಲ್ಲಿಂದ ಪ್ರಾರಂಭವಾಗುತ್ತದೆ. ಪ್ರಕ್ಷುಬ್ಧ ರಾಧೇಯಕ್ಕೆ ಅಪ್ಪಣೆ ಕೇಳ್ತೇನೆ. ಕುರುಸೇನೆ ಗಧಿಪನಾನು ಕುರುಸೇನೆ ಗಧಿಪನಾನು ಪಾರ್ಥನಿಗಿಂದು ಸರಿಸಮನಾದೇನೇನು ಪಾರ್ಥನಿಗಿಂದು
ಸರಿಸಮ ಸರಿಸಮ ಆದೇನೇನು ಹರಿಯ ಆಮಿಷ ಮೀರಿ ಗುರುರಾಯಗೆನು ತೆನ್ನ ಹರಿಯ ಆಮಿಷ ಮೀರಿ ಗುರುರಾಯಗೆನು ತೆನ್ನ ಸರ್ವ ಸಂಪದ ಸಾಮರ್ಥ್ಯವ ಇರಿಸಿದೆ ಸರ್ವ ಸಂಪದ ಸಾಮರ್ಥ್ಯವನ್ನಿರಿಸಿದೆ ಕುರುಸೇನೆ ಗಧಿಪ ನಾನು ಪಾರ್ಥನಿಗಿಂದು ಸರಿಸಮನಾದೆನೇನು ಪಾರ್ಥನಿಗಿಂದು ಸರಿಸಮನಾದೆನೇನು ಕುರುಸೇನೆ ಗಧಿಪ ಕುರುಸೇನೆ ಗಧಿಪ ಕುರುಸೇನೆ ಗಧಿಪ ನಾನು ಕಾಲ ಎಲ್ಲವನ್ನೂ ಬದಲಿಸುತ್ತದೆ ಎನ್ನುವುದಕ್ಕೆ ಕರ್ಣ ನಿದರ್ಶನವಾಗಿದ್ದಾನೆ. ಒಂದು ಕಾಲದಲ್ಲಿ ನೀನ್ಯಾರು, ಯಾರು ನಿನ್ನಪ್ಪ, ನನ್ನ ಪಾರ್ಥನೊಡನೆ ಯುದ್ಧ ಮಾಡುವುದಕ್ಕೋ ಸ್ಪರ್ಧೆಗಿಳಿಯುವುದಕ್ಕೋ ನಿನ್ನ ಕುಲ ಏನು ಅಂತ ಕೇಳಿದ ನೆಲದಲ್ಲಿ ಇಂದು ನಾನು ಸೇನಾಧಿಪತಿಯಾಗಿದ್ದೇನೆ. ಎದುರು ಪಕ್ಷದವರು ಕೂಡ ಕರ್ಣ ಸೇನಾಧಿಪತಿಯಾಗುವುದಾದರೆ ನಾವು ಎದುರಿಸುವುದಿಲ್ಲ, ಒಪ್ಪುವುದಿಲ್ಲ ಅಂತ ಹೇಳಲಿಲ್ಲಲ್ಲ. ಹಾಗಾಗಿ ಪಾರ್ಥನಿಗೆ ಸರಿಸಮನಾದೆನೇನು ಒಪ್ಪಿದರಲ್ಲ. ಇಂದು ನನ್ನ ಸೇನೆಯಲ್ಲಿ ಅಂದು ಪ್ರಶ್ನೆ ಕೇಳಿದ ಆಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ. ಅರ್ಧರಥಿ ಅಂತ ನನ್ನನ್ನು ಬೈದ ಭೀಷ್ಮಾಚಾರ್ಯರು ಕುರುಕ್ಷೇತ್ರದಲ್ಲಿ ಶರಶಯ್ಯೆಯಲ್ಲಿ ಮಲಗಿಕೊಂಡಿದ್ದಾರೆ. ಭೀಷ್ಮರಾದರೂ ದ್ರೋಣರಾದರೂ ಈಗ ಯಾರು ಸೇನಾಧಿಪತ್ಯಕ್ಕೆ ಎಂಬ ಪ್ರಶ್ನೆಗೆ ಕರ್ಣ ಉತ್ತರನಾದನಲ್ಲ. ಗಂಗೆಯಲ್ಲಿ ತೇಲಿದವನು ಗಾಂಗೆಯನೇ ಆಗುತ್ತಾನೆ, ಗಂಗೆ ಮುಳುಗಿಸಲಿಲ್ಲಲ್ಲ. ಅಷ್ಟೇ ಅಲ್ಲ, ನನ್ನ ತಾಯಿ ಬಂದು ಮಗನೇ ಕರ್ಣ ಅಂತ ಕೇಳಿದ ಹೊತ್ತಿಗೆ ಅಗೋ ನನ್ನ ಮಡಿಲಲ್ಲಿ ಹಾಕಿ ಇವನ ಯೋಗಕ್ಷೇಮ ನಿನ್ನದು ಅಂತ ಹೇಳಿದ್ದೆಯಲ್ಲ ಕುಂತಿ, ಈಗ ನಿನ್ನ ಮಗನನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ ಅಂತ ಗಂಗೆ ಬಂದು ಹೇಳಿದಳಲ್ಲ. ಅಂದರೆ ಅಲ್ಲಿಯವರೆಗೂ ನಾನು ಗಂಗೆಯ ಮಗನೇ, ನಾನು ಗಾಂಗೇಯ, ಪರಶುರಾಮರ ಶಿಷ್ಯ ನಾನು ದ್ರೋಣ. ಅಷ್ಟು ಸಾಲದು. ಯಾಕೆಂದರೆ ಪರಿಣಾಮ ಇಲ್ಲದ ಯುದ್ಧ ಮಾಡಿದವರು. ಕರ್ಣನನ್ನು ನಂಬಿದ್ದಾನೆ ಕೌರವ. ಹಾಗಾಗಿ ನಾನು ಅವರಿಗಿಂತಲೂ ಮೇಲೆ ಮುಂದೆ ಅಂತ ಹೇಳಬಹುದಾದ ಸಾಧ್ಯತೆ, ಭರವಸೆ ನನ್ನ ಸೇನಾಧಿಪತಿಗೆ, ಕುರುಕುಲದ ಅಧೀಶನಿಗೆ ಉಂಟು. ಕೌರವ ನಿರೀಕ್ಷಿಸಿದ ಯುದ್ಧವನ್ನು ಮಾಡಬೇಕಾದರೆ ನಿನ್ನೆ ಸೋತೆನಲ್ಲ. ರಾತ್ರಿ ಮತ್ತೆ ಸಮಾಲೋಚನೆಯಲ್ಲಿ ಏನಾಯಿತು ಅಂತ ಕೇಳಿದ. ನನಗೊಬ್ಬ ಸಾರಥಿ ಬೇಕು. ಗೆಲ್ಲುತ್ತಾ ಇದ್ದವರು ಯೋಧರಲ್ಲ, ಮಹಾಭಾರತ ಹವವನ್ನು ಗೆಲ್ಲುತ್ತಿದ್ದವನು ಸಾರಥಿ. ಆದದ್ದರಿಂದ ನನಗೊಬ್ಬ ಸಾರಥಿ ಬೇಕು. ಅಶ್ವಹೃದಯವಲ್ಲ ಶಲ್ಯನನ್ನು ಸಾರಥ್ಯಕ್ಕೆ ಒಪ್ಪಿಸಬಹುದಾದರೆ ನಾಳಿನ ಯುದ್ಧದಲ್ಲಿ ಜಯವನ್ನು ನಿನಗೆ ತಂದು ಕೊಡ್ತೇನೆ ಅಂತ ಹೇಳಿದೆ. ರಾತ್ರಿಯೇ ಪ್ರಯತ್ನ ಪಟ್ಟು ಒಪ್ಪಿಸಿದನಲ್ಲ ಕೌರವ. ಇಂದು ನನಗೆ ಶಲ್ಯ ಸಾರಥ್ಯ ಒದಗಿದೆ, ಕೌರವ ಸೇನಾಧಿಪತ್ಯ ಒದಗಿದೆ. ಅಷ್ಟೇಕೆ ನನ್ನನ್ನು ಸರಿಸಮ ಅಂತ ಪಾರ್ಥ ಸ್ವೀಕರಿಸಿದ್ದಾನೆ ಎನ್ನುವುದಕ್ಕೆ ಇಂದು ಸಂಜೆಯೊಳಗೆ ಕರ್ಣನ ಶಿರ ಅರಿಯದಿದ್ದರೆ ನಾನು ಬದುಕಿ ಉಳಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನಂತೆ. ಪಾರ್ಥ ಪ್ರತಿಜ್ಞೆಗೆ ಪ್ರತಿಯಾಗಿ ಎದ್ದು ನಿಂತೆನಲ್ಲ, ಸ್ವೀಕರಿಸಿದರು. ಈ ಒಂದು ಕ್ಷಣಕ್ಕಾಗಿ, ದಿನಕ್ಕಾಗಿ ಎಷ್ಟು ವರ್ಷಗಳಿಂದ ಕಾಯುತ್ತಿದ್ದೆ. ಏನು ಮಾಡೋಣ, ನನಗೆ ಹುಟ್ಟೇನು, ನಾನು ಯಾರು ಎನ್ನುವುದು ತಿಳಿಯದೇ ಇದ್ದುದರಿಂದ ಹೋಲಿಕೆಯಲ್ಲಿಯೇ ನಾನು ನನ್ನನ್ನು ಕಂಡುಕೊಳ್ಳುವ ಅನಿವಾರ್ಯತೆ ಇತ್ತು. ಬಾಲ್ಯದಲ್ಲಿ ಬೆಸ್ತರ ಮಕ್ಕಳು
ಆಡುವಾಗ ಅವರ ಸಂಗಡ ಆಡುವುದಕ್ಕೆ ನನಗೆ ಮನಸ್ಸಾಗುತ್ತಿರಲಿಲ್ಲ. ಅವರು ಕಲ್ಲೊಗೆದಲ್ಲಿ ನಾನು ಬಾಣ ಬಿಡಬಲ್ಲವನಾಗಿದ್ದೆ. ಅವರೊಂದಿಗೆ ಹೋಲಿಸಿಕೊಂಡರೆ ನನಗೆ ಸಮಾಧಾನ ಇರಲಿಲ್ಲ. ಕ್ಷತ್ರಿಯ ಮಕ್ಕಳ ಸಂಗಡ ಹೋಲಿಸಿಕೊಳ್ಳಬೇಕು ಅಂತಾದರೆ ಆಗಿನ ವ್ಯವಸ್ಥೆ ಅದಕ್ಕೆ ಬಿಡಲಿಲ್ಲ. ಬ್ರಾಹ್ಮಣ ಗುರುವನ್ನು ಬೆನ್ನು ಹತ್ತಿ ಬ್ರಹ್ಮಾಸ್ತ್ರವನ್ನು ಕಲಿಯಬೇಕು ಅಂತ ಮುಂದೆ ಹೋದಾಗಳು ನನಗೆ ಕಷ್ಟವಾಯಿತು. ಯಾರೊಡನೆ ಹೋಲಿಸಿಕೊಳ್ಳಲಿ? ಆದರೂ ಒಂದು ಮಾತು ಹೇಳಿದರು ಪರಶುರಾಮರು. ದುಂಬಿ ನನ್ನ ತೊಡೆಯನ್ನು ಕೊರೆದು ರಕ್ತ ಹರಿಯುವಾಗ ತಡೆದುಕೊಂಡೆಯಲ್ಲ, ಇದು ಕ್ಷತ್ರಿಯ ಜೀವ ಅಂತ ಹೇಳಿದರು. ಹೌದಲ್ಲ ಅಂತ ಹಾಗೆ ಹಾಗೆ ಬೇರೆಯವರಿಗೆ ಹೋಲಿಸಿಕೊಂಡೇ ಬದುಕುವ ಅನಿವಾರ್ಯತೆಯಲ್ಲಿ ನಾನೀಗಲೂ ನನ್ನ ಸಾರ್ಥಕ್ಯವನ್ನು ಕಂಡುಕೊಳ್ಳುವುದು, ಪಾರ್ಥನಿಗೆ ಸರಿಸಮನಾದೇನೇನು ಎನ್ನುವುದು. ವರ್ತಮಾನದಲ್ಲಿ ಭರತ ಖಂಡದಲ್ಲಿ ತ್ರಿಲೋಕ ವಿಜಯಿ, 3 ಲೋಕದ ಗಂಡ ಅಂತ ಹೇಳಿಸಿಕೊಂಡವನು ಪಾರ್ಥ. ಅವನ ಸರಿಸಮಕ್ಕೆ ನಿಲ್ಲುತ್ತೇನೆ ಅಷ್ಟಲ್ಲ, ಅವನ ವಿರೋಧಿಯಾಗಿ ಒಂದೋ ಅವ ಬದುಕಬೇಕು, ಇಲ್ಲ ನಾನು ಬದುಕಬೇಕು ಎನ್ನುವ ಎತ್ತರದಲ್ಲಿ ನನ್ನ ಹೋಲಿಕೆಯನ್ನಿರಿಸಿದ್ದೇನೆ. ಅಂತಹ ಹೋರಾಟ ಕರೆದಿದ್ದ ಕೃಷ್ಣ. ನಿನಗೆ ಹಸ್ತಿನಪುರದ ಘನತೆಯ ಮಾಡುವೆನು, ನೀನಾಳಬೇಕು ಅಂತ. ಆದರೆ ಅದರಲ್ಲಿ ಮನಸ್ಸಿಲ್ಲವಲ್ಲ. ಆಳುವುದಕ್ಕೆ ನನ್ನೊಡೆಯನಿದ್ದಾನೆ, ಆದರೆ ಹೋರಾಡುವುದಕ್ಕೆ ನನ್ನ ಮನಸ್ಸು. ಈ ಜಗತ್ತು ನಾನು ಅರ್ಜುನನಿಗೆ ಸರಿ ಎಂದು ಸ್ವೀಕರಿಸುತ್ತಿದ್ದೆ. ನಾನು ಪಟ್ಟವನ್ನೊಪ್ಪಿದ್ದರೆ ಅರ್ಜುನನ ಸಹಕಾರ, ಧರ್ಮರಾಯನ ಸಹಕಾರ, ಭೀಮನ ಒಡನಾಟ, ಕೌರವನ ಐಶ್ವರ್ಯ ಎಲ್ಲ ಸೇರಿ ಕರ್ಣ ಅರಸನಾದ ಅಂತ ಹೇಳ್ತಿದ್ದೆ ವಿನಃ ಪಾರ್ಥನಿಗೆ ಸರಿಸಮನಾದ ಯೋಧ ಅಂತ ಜಗತ್ತು ಸ್ವೀಕರಿಸುತ್ತಿರಲಿಲ್ಲ. ಹಾಗಾಗಿ ಯುದ್ಧವನ್ನೇ ಆಯ್ದುಕೊಂಡೆ ನಾನು. ಯಾರ ಆಮಿಷವನ್ನೂ ಮೀರಿ ನಿಲ್ಲವಲ್ಲಂತಹ ಸಾಮರ್ಥ್ಯ. ಅಗೋ ಅಗೋ ಎಷ್ಟು ದಿನಗಳಿಂದ ಕಾದಂತ ಬತ್ತಳಿಕೆಗಳು ಸ್ಫುರಿಸುತ್ತಿವೆ ನನಗೆ. ಆರಂಭದಲ್ಲಿದ್ದ 18 ಅಕ್ಷೋಹಿಣಿ ಉಳಿದಿಲ್ಲ. ಆದರೂ ಇದ್ದವರ ಎದುರಿನಲ್ಲಿ ಯುದ್ಧ ಮಾಡುವುದಕ್ಕೆ ಇರುವ ಉತ್ಸಾಹಕ್ಕೆ ಕೊರತೆ ಇಲ್ಲ. ನನ್ನ ಆಯುಧಗಳನ್ನು ಪೂಜಿಸಿದ್ದೇನೆ. ರಣಮಾರಿಗೆ ಬಲಿ ಕೊಡುವುದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇನೆ. ಶಲ್ಯ ನನ್ನ ರಥದಲ್ಲಿ ಕುಳಿತಿದ್ದಾನೆ. ಕ್ಷಣ ಕ್ಷಣಕ್ಕೂ ನೀನೆಷ್ಟರವನು, ನಿನ್ನಲ್ಲಿ ಏನುಂಟು ಅಂತ ಕೇಳ್ತಾ ಇರ್ತಾನೆ. ಇಂಥವನನ್ನು ಕಟ್ಟಿಕೊಂಡು ಯುದ್ಧ ಮಾಡಬೇಕಲ್ಲ, ನನ್ನ ಅನಿವಾರ್ಯತೆ ಇದು. ಆದರೆ ಈಗ ಹಾಗಲ್ಲ. ಎಲ್ಲಿದ್ದಾನೆ ಎಲ್ಲಿದ್ದಾನೆ ಪಾರ್ಥ? ಕಲಿಕರ್ಣನೆಂದ ನೀ ದಳನಿಕಾಯದೊಳನಗೆ, ಕಲಿಕರ್ಣನೆಂದ ನೀ ದಳನಿಕಾಯದೊಳನಗೆ ಫಲುಗುಣನ ರಥವ ತೋರುವುದು, ಫಲುಗುಣನ ರಥವ ತೋರುವುದು. ಸಲಿಸುವೆನು ಉಡುಗೊರೆಯ ಕೇಳಿದ ಸುವಸ್ತುಗಳ, ಅಲಸದರಿಗಳ ನರಿವೆನೀಗ. ಇಡೀ ಕುರುಸೇನೆಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಯುದ್ಧವನ್ನು ನಾನು ಗೆದ್ದು ಕೊಡ್ತೇನಂತೆ. ಇಷ್ಟು ದಿನಗಳ ಕಾಲ ಭೀಷ್ಮರನ್ನು ದ್ರೋಣರನ್ನು ಎದುರಿಸಿದಂತಹ ಪಾಂಡವ ಸೇನೆ ಎಲ್ಲರನ್ನೂ ಮುಗಿಸಿ ತಾನು ಬೆಳೆಯುತ್ತಿದೆ. ನಾವು ಮುಳುಗುವ ಸೂರ್ಯನನ್ನು ನೋಡುತ್ತಿಲ್ಲ, ಉದಯಿಸುವ ಸೂರ್ಯನನ್ನು ನೋಡುತ್ತಿದ್ದೇವೆ ಅಂತ ಹೇಳಿಕೊಂಡು ಪಶ್ಚಿಮದಲ್ಲಿ ಬೀಡಿ ಬಿಟ್ಟಿದ್ದಾರಲ್ಲ, ಆ ಚಂದ್ರವಂಶದ ಸೂರ್ಯನನ್ನು, ಅವರ ಗೆಲುವಿನ ಸೂರ್ಯನನ್ನು ಮುಳುಗಿಸಿಯೇ ಸಿದ್ಧ ಇವತ್ತು. ಎಲ್ಲಿದ್ದಾನೆ ಪಾರ್ಥ? ಎಲ್ಲಿದ್ದಾನೆ? ಯಾವ ಸಂದರ್ಭದಲ್ಲಿ ಎಲ್ಲಿರುತ್ತಾನೆ ಅಂತಿಲ್ಲ. ಮಗನನ್ನು ಚಕ್ರವ್ಯೂಹಕ್ಕೆ ಬಿಟ್ಟ ಹೊತ್ತಿನಲ್ಲಿ ಸಮಸಪ್ತಕರ ಒಡನೆ ಯುದ್ಧಕ್ಕೆ ಹೋಗಿದ್ದ. ಹಾಗೆ ಹೀಗೆ ಅಂತ ಎಲ್ಲಿಯಾದರೂ ಅಡಗಿದ್ದಿದ್ದರೆ ಇಲ್ಲಿ ಬರಲಿ. ನಾವು ಅಡಗಿಸುವವರಲ್ಲ. ಮೊನ್ನೆಯ ಯುದ್ಧದಲ್ಲಿ ಸೈಂಧವನನ್ನು ಎದುರಿಸುವಾಗ ಅವನನ್ನು ಅಡಗಿಸಿಟ್ಟು ನಾವು ಪಾರ್ಥನಿಗೆ ಸವಾಲಾಗಿದ್ದೆವು. ಇಂದು ಸಂಜೆಯೊಳಗೆ ಅವನನ್ನು ಕಡಿಯದಿದ್ದರೆ ನಾನು ಬೆಂಕಿಗೆ ಹಾರ್ತೇನೆ ಅಂತ ಅವನ ಪ್ರತಿಜ್ಞೆ ಇತ್ತು. ಶಕಟ ವ್ಯೂಹದಲ್ಲಿ ಬಲಿದಿಟ್ಟು ಒಳಗಿಟ್ಟು ದ್ರೋಣರು ಅವನನ್ನು ರಕ್ಷಿಸುವ ಆಲೋಚನೆ ಮಾಡಿದ್ದರು. ಹಾಗೆ ಇಂದು ಕೂಡ ಅವನ ಪ್ರತಿಜ್ಞೆ ಇದೆ. ಕರ್ಣನನ್ನು ಕೊಲ್ತೇನೆ ಅಂತ ಅಡಗಿ ಕುಳಿತಲ್ಲ ನಾನು ಬದುಕುವುದು. ಎದುರಿಸಿ
ಗೆಲ್ಲುತ್ತೇನೆ ಎನ್ನುವ ಧೈರ್ಯದಿಂದ ಬಂದಿದ್ದೇನೆ. ನಿಮಗೆಲ್ಲರಿಗೂ ಭರವಸೆಯನ್ನು ಕೊಡುತ್ತೇನೆ. ಇಷ್ಟು ದಿನಗಳ ಕಾಲ ಕೌರವ ಕಂಡ ಕನಸನ್ನು ಈಡೇರಿಸುವುದಕ್ಕೆ, ನನಸಾಗಿಸುವುದಕ್ಕೆ ನನ್ನ ಬಿಲ್ಲು ಬತ್ತಳಿಕೆಗಳು ಸಿದ್ಧವಾಗಿವೆ. ಅಸ್ತ್ರಗಳು ತಾನು ಮುಂದೆ ನಾನು ಮುಂದೆ ಅಂತ ಬರ್ತಾ ಇವೆ. ಯಾರಲ್ಲಿ ಎಲ್ಲಿದ್ದಾನೆ ಪಾರ್ಥನ ರಥವನ್ನು ತೋರಿಸಿ. ನಿಮಗೇನು ಬೇಕು? ವಸ್ತುಗಳು ಬೇಕೇ? ಸುವಸ್ತುಗಳು ಬೇಕೇ? ಮನೆ ಬೇಕೇ? ಭೂಮಿ ಬೇಕೇ? ದಾನಕ್ಕೆ ಹೆಸರಾದಂತಹ ಕರ್ಣ ಇಂದು ಪಾರ್ಥನನ್ನು ತೋರಿಸಿದವರಿಗೆ ಏನು ಬೇಕಾದರೂ ಕೊಟ್ಟೇನು. ಶಲ್ಯ, ರಥ ಸಾಗಲಿ ಸಾಗಲಿ ಸಾಗಲಿ. ತಡೆ ಶಲ್ಯ, ಯಾಕೋ ಕರುಳ ಸಂಕಟವೊಂದು ಕಾಡುತ್ತಿದೆ. ಕಣ್ಣರಿಯದಿದ್ದರೂ ಕರುಳರಿಯುತ್ತದೆ ಎನ್ನುವ ಹಾಗೆ. ಏನಾಗಿರಬಹುದು? ನಾನು ಇನ್ನಾರ ಬಗ್ಗೂ ವಿಚಾರಿಸಿದವನಲ್ಲ. ನನ್ನೊಡೆಯ ಕೌರವನ ಸುಖ ದುಃಖಗಳನ್ನು ಬಿಟ್ಟರೆ ಮನೆಯ ಸುಖ ದುಃಖವನ್ನೂ ಕೇಳಿದವನಲ್ಲ ನಾನು. ಏನಾಗಿರಬಹುದು? ಈಗ ತಾನೇ ದುಶ್ಯಾಸನನ್ನ ಎದೆ ಬಗೆದು ಕರುಳನ್ನು ಮುಡಿಸಿದಂತಹ ಭೀಮನ ರೋಷವನ್ನು ಕಂಡಿದ್ದೇನೆ. ಇನ್ನೇನು ಆಘಾತ ಆಗಿರಬಹುದು? ಏನಾಗಿರಬಹುದು? ಒಂದೇ ಒಂದು ಕ್ಷಣ ಕೌರವನ ಬಿಡಾರದತ್ತ ನನ್ನ ರಥವನ್ನು ಓಡಿಸು ಶಲ್ಯ. ಇದೇನು? ನನ್ನೊಡನೆ ಬಿಡಾರಕ್ಕೆ ಬಂದರೆ ಕಿರೀಟಪತಿ ತಲೆ ಕೆಳಗೆ ಹಾಕಿ ಕುಳಿತಿದ್ದಾನೆ. ಯಾಕೆ ಈ ಮೌನ? ಸ್ಮಶಾನ ಮೌನ ಬಂದಿದೆಯಲ್ಲ. ಯಾರು ಸತ್ತರು? ಏನಾಗಿದೆ? ದುಃಖಕ್ಕೇನು ಕಾರಣ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನೊಡನ ಕೈಯಲ್ಲಿ ವಿಷದ ಪಾತ್ರೆ ಇದೆ. ಮಿತ್ರ, ನಾವು ಬೇರೆಯವರಿಗೆ ವಿಷ ಹಾಕಿದ್ರೆ ಸಾಯುವುದಿಲ್ಲ, ನಾವು ವಿಷ ತಗೊಂಡ್ರೆ ಸಾಯ್ತೇವ. ನಮ್ಮ ಜೀವನ ಪ್ರೀತಿ ಅಷ್ಟು ದೊಡ್ಡದು. ನಾವು ಸಾಯುವುದಕ್ಕೆ ಮನಸ್ಸು ಮಾಡಿದವರೇ ಅಲ್ಲ. ಏನಾಯಿತು ನಿನಗೆ? ಇಂದಿದೇನೈ ಶೋಕ ಬಿಡು, ಇಂದಿದೇನೈ ಶೋಕ ಬಿಡು, ಶೋಕ ಬಿಡು, ಶೋಕ ಬಿಡು, ನಿನಗೆ ನಾನಿರಲು ಬಂದ ವ್ಯಾಕುಲವೇನು ಪೇಳೆನ್ನೊಳಿಗ. ಮಿತ್ರ, ಅರಸ, ನಿನ್ನ ಕಣ್ಣಿನಲ್ಲಿ ನೀರನ್ನು ಕಾಣುವುದಕ್ಕೆ ನನಗೆ ಸಾಧ್ಯವಿಲ್ಲ. ನಿನಗೆ ಸಂತೋಷವಾಗಲಿ ಅಂತ ಎಂಥದನ್ನೆಲ್ಲ ಮಾತಾಡಿದವನು ನಾನು, ಏನೆಲ್ಲವನ್ನೂ ಮಾಡಿದವನು ನಾನು. ಸ್ವಂತಕ್ಕೆ ಅಂತ ನನಗಿದ್ದದ್ದೊಂದು ಪಾರ್ಥದ್ವೇಷ ಬಿಟ್ಟರೆ ಇನ್ನೊಂದು ಉಂಟು. ಹಾಗಾಗಿ ಬದುಕಿನಲ್ಲಿ ಏನೆಲ್ಲ ಮಾಡಿದ್ದೇನೋ ಅದೆಲ್ಲ ನಿನ್ನ ಸಂತೋಷಕ್ಕಾಗಿ. ಯಾರಿಗೆ ಏನನ್ನು ಹೇಳಬಾರದೋ ಅದನ್ನೆಲ್ಲ ಹೇಳಿದ್ದೇನೆ. ಒಂದು ಕ್ಷಣ ನನ್ನ ಮಿತ್ರನ ಮುಖದಲ್ಲೊಂದು ಮುಗುಳ್ನಗೆ ಬಂದರೆ, ಅವನಿಗೊಂದು ಸಂತೋಷವಾದರೆ ಅಂತ. ಇಂದು ಶಲ್ಯನ ಸಾರಥ್ಯದಲ್ಲಿರುವಂತಹ ಕರ್ಣನಿಂದ ನಿರೀಕ್ಷಿಸಬಹುದಾದ ಸಂಗತಿಗಳು ಸಾವಿರ. ಯಾವಾಗಲೂ ಸೋತಿದ್ದೇವೆ ನಾವು. ಹೌದು, ವಿರಾಟನ ದನ ಹಿಡಿಯುವಾಗ ಸಮೋಹನಾಸ್ತ್ರಕ್ಕೆ ನಾವೆಲ್ಲರೂ ಶರಣಾಗಿದ್ದೆವು. ಇಂದದಕ್ಕೆ ಪ್ರತಿಯಸ್ತ್ರ ನನ್ನ ಬಳಿಯಲ್ಲಿದೆ. ಅಂಗಾರವರ್ಮನನ್ನು ಎದುರಿಸುವಾಗ ನಾನು ಕೈ ಸೋತದ್ದು ನಿಜ. ಇಂದು ಸಿಕ್ಕರೆ ಅವನನ್ನೂ ಎದುರಿಸಬಲ್ಲೆ. ಕೆಳಗಿನ ಲೋಕದಲ್ಲಂತ ರಕ್ಕಸರು ನಿನಗೆ ಭರವಸೆ ಕೊಟ್ಟು ನಾವಿದ್ದೇವೆ ಅಂತ ಹೇಳಿದಾಗ ಆತ್ಮಹತ್ಯೆಯ ಆಲೋಚನೆಯನ್ನು ಬಿಟ್ಟೆಯಲ್ಲ. ಈಗ ಕೇಳು, ನಾನಿದ್ದೇನೆ. ಎದುರು ಪಕ್ಷದವರು ಆತ್ಮಹತ್ಯೆಗೆ ಆಲೋಚಿಸಬೇಕೇ ವಿನಃ ಕೌರವನಲ್ಲ. ಏನಾಗಿದೆ ನಿನಗೆ? ನಾನಿರುವಾಗ ಇದು ನನಗಾಗುವ ಅವಮಾನ ಅಂತ ನಾನು ತಿಳ್ಕೊಳ್ತೇನೆ. ಕೌರವ, ಹೇಳಬಾರದೆ ಏನು ದುಃಖದ ಸಮಾಚಾರ ಇದು? ಕೇಳೋ ನಿನ್ನಯ ಕುವರ ಕೂಳಾಭಿಮಾನ ಗೆಲಿದು, ಕೇಳೋ ನಿನ್ನಯ ಕುವರ ಕೂಳಾಭಿಮಾನ ಗೆಲಿದು, ಕಾಳಗದೋಳ್ ಅರ್ಜುನನೋಳ್ ಐದ ಸುರಪುರಕ್ಕೆ ಏನು ನನ್ನ ಮಗನಾದಂತಹ ವೃಷಸೇನ ನಿನ್ನಲ್ಲಿ ಬಂದು ಯುದ್ಧಕ್ಕೆ ಅಪ್ಪಣೆಯನ್ನು ಕೇಳಿದ. ಯಾರನ್ನು ಎದುರಿಸುವುದಕ್ಕೆ? ದುಶ್ಯಾಸನನ್ನು ಮಡುಹಿ
ಕೌರವರಲ್ಲಿ ಅಲ್ಲ, ಪಾಂಡವರಲ್ಲಿ ಯಾರಾದರೂ ವೀರರಿದ್ದಾರೆಯೇ ಅಂತ ಪ್ರಶ್ನಿಸಿದಂತಹ ಆ ರೌದ್ರ ಭೀಮನನ್ನು ಎದುರಿಸುವುದಕ್ಕೆ ನನ್ನ ಕುವರ ಸಿದ್ಧನಾದ. ಭಲೆ, ಹುಟ್ಟಿದರೆ ಹುಟ್ಟಬೇಕು ಇಂಥ ಮಕ್ಕಳು. ನಾನು ಒಂದು ಕ್ಷಣ ಯುದ್ಧದ ಇನ್ನೊಂದು ಎಡೆಯಲ್ಲಿ ತೊಡಗಿಕೊಂಡಾಗ ನಿನ್ನ ಭರವಸೆಗೆ ಬಂದನಲ್ಲ ಅವನು. ಎಷ್ಟು ದೊಡ್ಡ ಸಂಗತಿ! ಅಷ್ಟೇ ಅಲ್ಲ, ಭೀಮನನ್ನು ಅವನು ಕೆಡಹಿದ. ಭೇಷ್ ಮಗನೇ, ನನಗೆ ಅರ್ಜುನನನ್ನು ಸೋಲಿಸಿದರೂ ಅಷ್ಟು ಸಂತೋಷವಾಗುವುದಿಲ್ಲ. ನಿನ್ನ ವಿರೋಧಿಯಾದಂತಹ ಭೀಮನನ್ನು ಅವ ಕೆಡಹಿದ. ಇದು ಬಹಳ ದೊಡ್ಡ ಸಂಗತಿ. ಭೀಷ್ಮದ್ರೋಣರು ಮಾಡಲಾರದ ಸಾಹಸವನ್ನು ಆತ ಮಾಡಿದ್ದಾನೆ ಅಂತಾದರೆ ಭೇಷ್ ಭೇಷ್. ಯಾಕೆ ಕಣ್ಣೀರು? ಏನು, ಭೀಮನನ್ನು ಕೆಡಹಿದ ಮೇಲೆ ಪಾರ್ಥನನ್ನು ಎದುರಿಸಿದ. ಅಲೆ, 3 ಲೋಕದ ಗಂಡನೆದುರು ನಿಲ್ಲುವುದಕ್ಕೆ ಎಷ್ಟು ಎದೆಗಾರಿಕೆ ಬೇಕು. ಶಿವನಲ್ಲಿ ಹೋರಾಡಿದ್ದೇನೆ ಎನ್ನುವಂತಹ ಪಾಶುಪತವನ್ನು ತಂದ ಪಾರ್ಥನೊಡನೆ ನನ್ನ ಮಗ ಹೆದರಿಕೆ ಇಲ್ಲದೆ ಎದುರು ನಿಂತ ಎನ್ನುವುದೇ ದೊಡ್ಡ ಸಂಗತಿ. ಹೋರಾಡಿದನೆ, ಬಾಣ ಬಿಟ್ಟನೆ. ಭೇಷ್ ಮಗನೇ, ಮುಂದೇನಾಯಿತು? ಏನಾಯಿತು? ಅವನು ವೀರ ಸ್ವರ್ಗವನ್ನು ಸೇರಿದ. ಅದಕ್ಕಾಗಿ ಅತ್ತೆಯ ಅರಸ, ಆರಂಭದಿಂದ ಇಲ್ಲಿಯವರೆಗೆ ಸತ್ತವರೆಲ್ಲರಿಗೂ ತಾಯಿ ತಂದೆಯರಿದ್ದಾರೆ. ಅವರೆಲ್ಲರೂ ತಂದೆ ತಾಯಿಯ ಮಕ್ಕಳೇ ಅಲ್ಲವೇ? ನಮ್ಮ ಮಕ್ಕಳು ಸತ್ತಾಗ ಮಾತ್ರ ನಮಗೆ ಅಳು ಬರ್ತದೆ ಅಂತಾದರೆ ಯುದ್ಧಕ್ಕೆ ಅಧಿಕಾರ ಉಂಟೆ ನಮಗೆ? ಯಾಕೆ ಹಾಗೆ? ನಿನ್ನ ಮಗನೇ ಸತ್ತಾಗ ನೀನು ಅಳಲಿಲ್ಲ. ಕರ್ಣನ ಮಗ ಸತ್ತದ್ದನ್ನು ಕರ್ಣನಿಗೆ ಹೇಳುವುದು ಹೇಗೆ ಅಂತ ಚಿಂತೆ ಮಾಡ್ತೀಯ ಅಂತಾದರೆ ಯುದ್ಧದ ಮನಸ್ಸಲ್ಲ ಇದು. ಯುದ್ಧಕ್ಕೆ ನಾನೊಲ್ಲೆ ಎಂದವನನ್ನು ಸಿದ್ಧ ಮಾಡಿದವನು ಎದುರು ಪಾರ್ಥಸಾರಥಿಯಾಗಿ ನಿಂತಿದ್ದಾನೆ. ಅವನಿಗೆ ಹೇಳಿದ್ದು ನಮಗೆ ಸಂಬಂಧ ಇಲ್ಲವ? ಹಾಗಾಗಿ ಅಳುವುದಲ್ಲ, ಕಣ್ಣೀರೊರೆಸು. ಸಾಯುವವರು ಸಾಯ್ತಾರೆ. ಗೆಲ್ಲುವುದಕ್ಕೆ ಹೊರಟವನು ಸೋಲಿಗೆ ಸಿದ್ಧನಾಗಿರಬೇಕು. ಕೊಲ್ಲುವುದಕ್ಕೆ ಸಿದ್ಧನಾದವನು ಸಾವಿಗೂ ಅಂಜಬಾರದು. ಆದದ್ದರಿಂದ ಇಂದಿನ ಯುದ್ಧದಲ್ಲಿ ಗೆಲುವು ನಿನ್ನದು ಎಂಬ ಭರವಸೆಯೊಂದಿಗೆ ಮುಗುಳ್ನಗೆ ಇಟ್ಟು ನನ್ನನ್ನು ಬೀಳ್ಕೊಡು. ಬೇಡ, ಈ ಬೇಸರ ಬೇಡ, ಬಿಡು ಅದನ್ನು. ನಾನು ಹೊರಟೆ ರಣರಂಗಕ್ಕೆ. ಶಲ್ಯ, ಹೊಡೆ ನಮ್ಮ ರಥವನ್ನು. ಸಮಾಧಾನ ಉಳಿದವರಿಗೆ ಹೇಳುವುದು ಸುಲಭ. ಕುರುಪತಿಗೇನೋ ಸಮಾಧಾನವನ್ನು ಹೇಳಿದೆ. ಕುರುಪತಿಯ ಸಂತೈಸಿ ಕಂದ ವೃಷಸೇನನು, ಕಂದ ವೃಷಸೇನನು ಪರಿ ಪರಿಯ ನೆನೆಯುತ್ತಲೀ ಕಂದ ವೃಷಸೇನನು ಪರಿ ಪರಿಯ ನೆನೆಯುತ್ತಲೀ ಮಗನೇ, ಶರಘಾತದಲ್ಲಿ ಹೊರಗಿರುವ ಮಗನ ರಸಿದನು. ಮಗನೇ, ಘಾತದಲ್ಲಿ ಹೊರಗಿರುವ ಮಗನ ಅರಸಿದನು ಕಲಿಕರ್ಣತ. ಕುರುಕ್ಷೇತ್ರ ಮಾರಣದೊಳು ಆ ಶಲ್ಯ, ಒಂದು ಕ್ಷಣ ರಥವನ್ನು ನಿಲ್ಲಿಸು. ಕೌರವನಿಗೇನೋ ಸಮಾಧಾನವನ್ನು ಹೇಳಿದೆ. ಬೇರೆಯವರ ಮಕ್ಕಳನ್ನು ಬಾವಿಗೆ ನೂಡಿ ನಾವು ಯುದ್ಧ ಮಾಡಿದವರು, ನಮ್ಮ ಮಕ್ಕಳು ಸತ್ತಾಗ ಅಳುವುದಕ್ಕೆ ನಮಗೆ ಅಧಿಕಾರ ಉಂಟೆ ಅಂತ ಕೇಳಿದ್ದು ನಿಜ. ಆದರೆ ನನ್ನ ಮಗನ ಹೆಣವನ್ನಾದರೂ ಒಮ್ಮೆ ನೋಡಿ ಹೋಗುವ ಆಸೆ ಆಗುತ್ತದೆ. ನಿಲ್ಲಿಸು ಶಲ್ಯ. ಮಗನೇ, ಹೇಗೆ ಹುಡುಕಲಿ? 17 ದಿನಗಳಿಂದ ಈ ರಣಧಾರಿಣಿಯಲ್ಲಿ ಅದೆಷ್ಟು ಜನ ಸತ್ತಿದ್ದಾರೆ. ಯಾರ ಕೈ, ಯಾರ ಕಾಲು, ಯಾರ ತಲೆ ಎಲ್ಲವೂ ತುಂಡು ತುಂಡಾಗಿ ಬಿದ್ದಿರುವ ಈ ಭೂಮಿಯಲ್ಲಿ ಇದು ನನ್ನ ಮಗ, ಇವನು ನನ್ನವನು ಅಂತ ಹುಡುಕುವುದಕ್ಕೆ ಏನುಂಟು? ಮುಖ ಕಾಣುತ್ತೇನೆ ಅಂತಾದರೆ ಶಿರಸ್ತ್ರಾಣ ಮುಚ್ಚಿರುತ್ತದೆ.
ಎಲ್ಲ ಭಾಗಕ್ಕೂ ಸಾಧ್ಯವಾದಷ್ಟು ಕವಚವನ್ನು ತೊಟ್ಟೇ ಯುದ್ಧಕ್ಕೆ ಬಂದಿದ್ದಾರೆ. ಇವನು ನನ್ನ ಮಗ ಅಂತ ಗುರುತಿಸುವುದಕ್ಕೆ ಏನು ಹಾದಿ? ವೀರರ ಬಾಣಗಳಿಗೆ ಅವರ ಗುರುತಿರುತ್ತದೆ. ನನ್ನ ಮಗ ಯಾರ ಬಾಣಕ್ಕೋ ಸತ್ತಿದ್ದಲ್ಲ, ಪಾರ್ಥನ ಬಾಣಕ್ಕೆ ಸತ್ತಿದ್ದಾನೆ ಅಂತಾದರೆ ಸತ್ತವನು ಹೆಣವನ್ನು ಹುಡುಕುವಾಗ ಪಾರ್ಥನ ಬಾಣವನ್ನು ಹುಡುಕಿದರೆ ಅಲ್ಲಿಯಾದರೂ ನನ್ನ ಮಗ ಸಿಕ್ಕಿಯಾನಲ್ಲ. ವಿಧಿಯ ವ್ಯಂಗ್ಯವನ್ನು ಏನು ಅಂತ ಹೇಳಲಿ, ನನ್ನ ಮಗನನ್ನು ಹುಡುಕುವುದಕ್ಕೆ ಪಾರ್ಥನ ಬಾಣ ನನಗೆ ಆಧಾರವಾಗಬೇಕೇ? ಇವನಲ್ಲ, ಇವನಿರಬೇಕು, ಇವನೇ ಹೌದು ವೃಷಸೇನ. ಮಗನೇ ನಿನ್ನ ಪೋಲ್ವರ್ ಯಾರೋ, ಮಗನೇ ನಿನ್ನ ಪೋಲ್ವರ್ ಯಾರೋ, ವಿಕಟ ಭಟರೋ ಇನ್ನೂ ವಿಕಟ ಭಟರೋ ಏನೋ ಮಗನೇ ಜಗದೋಳು ನಿನ್ನ ಚೆಲುವ ಜಗದೋಳು ನಿನ್ನ ಚೆಲುವ ಸುಗುಣ ಕುವರ ಈಗರೇ ಜಗದೋಳು ನಿನ್ನ ಚೆಲುವ ಸುಗುಣ ಕುವರರಿಗರೇ ಮಗನೇ. ಮಗು ವೃಷಸೇನ, ವೃಷಸೇನ ನೊಂದೆಯ ಮಗು. ಪಾರ್ಥನ ಬಾಣ ತಾಗಿದಾಗ ಜೀವ ತೆತ್ತೆಯ ಮಗು. ಏನು ಮಾಡೋಣ? ನಿನ್ನನ್ನು ಯಾರಿಗೆ ಹೋಲಿಸಲಿ ಮಗು? ಪ್ರಪಂಚದ ವಿಗಡ ಭಟರಲ್ಲಿ ಭೀಮಾರ್ಜುನರನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ. ಕಣ್ಣನಿಗೂ ಕೇಳುವುದು ಹಾಗೆ, ಅವರನ್ನೂ ಎದುರಿಸಬಲ್ಲಯ? ಅಂದರೆ ವೀರಕ್ಕೆ ಪ್ರಮಾಣ ಯಾವುದು, ಧೈರ್ಯಕ್ಕೆ ಪ್ರಮಾಣ ಯಾವುದು, ಸಾಹಸಕ್ಕೆ ಪ್ರಮಾಣ ಯಾವುದು ಅಂದರೆ ಭೀಮಾರ್ಜುನರು. ಅವರನ್ನು ಎದುರಿಸಿದೆಯಲ್ಲ ಮಗು. ನಿನಗೆ ಹೋಲಿಕೆಗೆ ಯಾರು ಸಿಕ್ಕಾರು? ಅಭಿಮನ್ಯುವನ್ನು 6-7 ಜನ ನಾವು ಕೊಂದೆವು. ಆದರೆ 6-7 ಜನರನ್ನು ಸೇರಿಸಿದರೂ ಒಬ್ಬ ಪಾರ್ಥನ ಅಗಲಾರ ಅಂತ ಹೇಳಿದವರಿದ್ದಾರೆ. ಅಂಥವನನ್ನು ಎದುರಿಸಿದೆಯಲ್ಲ ಮಗು. ಹೋಲಿಸಬಾರದು ಅಂತ ಅಂದುಕೊಳ್ಳುತ್ತೇನೆ. ಬದುಕು ಹೋಲಿಕೆಯಲ್ಲಿಯೇ ಗಟ್ಟಿಯಾಗುತ್ತದೆ ಮಗನೇ. ಏನು ಮಾಡೋಣ? ನನಗೆ ತಾಯಿಯಾದವಳು ರಾಧೆ. ಆದರೂ ಪಕ್ಕದ ಮನೆಯವರು ಹೇಳಿದರು ತಾಯಿಯಂತೆಯೇ ನೋಡಿಕೊಂಡಳು ಅಂತ, ಮಗನಂತೆಯೇ ಕಾಪಾಡಿದಳು ಅಂತ. ಎಷ್ಟು ಚುಚ್ಚುತ್ತದೆ ಮಗನೇ. ಮಗ ಎನ್ನುವುದಕ್ಕೂ ಮಗನಂತೆಯೇ ಎನ್ನುವುದಕ್ಕೂ ಎಷ್ಟು ವ್ಯತ್ಯಾಸ ಉಂಟು. ಕೌರವನ ಪಿತ್ರನಾಗಿ ಅವನ ಅಂತಃಪುರದವರೆಗೂ ನನಗೆ ಅವಕಾಶವಿದ್ದಾಗಲೂ ಕೂಡ ಇವನನ್ನು ಕ್ಷತ್ರಿಯನಂತೆ ನೋಡಿಕೊಂಡ ಅಂತ ಹೇಳಿದರು. ಕ್ಷತ್ರಿಯ ಅನ್ನುವುದಕ್ಕೂ ಅಂತೆ ಎನ್ನುವುದಕ್ಕೂ ಎಷ್ಟು ವ್ಯತ್ಯಾಸ ಮಗನೇ. ನಾನು ತಂದೆಯನ್ನು ಕಾಣಲಿಲ್ಲ. ಕ್ಷತ್ರಿಯರು ಮದುವೆಯಾಗುತ್ತಾರೆ. ಜಯಿಸಿ ತಂದಂತಹ ಹೆಣ್ಣನ್ನು ಒಂದನ್ನು ಕೌರವನಿಗೆ ಕೊಟ್ಟು ಒಂದನ್ನು ನಾನು ಪಡೆದವನು. ಆಗಲೂ ಹೋಲಿಕೆ ಇರ್ತದೆ ಮಗನೇ. ಮಕ್ಕಳಲ್ಲಿ ಹೇಳಲಿಕ್ಕಾಗುವುದಿಲ್ಲ. ಆದರೂ ದಾಂಪತ್ಯ ಹೋಲಿಕೆಯಲ್ಲಿರ್ತದೆ. ಹೋಲಿಸಲಾರದ ವಸ್ತು ಪ್ರಪಂಚದಲ್ಲಿ ಮಕ್ಕಳು ಮಾತ್ರ. ಅವು ನಮ್ಮ ಮಕ್ಕಳು. ಅದರಲ್ಲಿಯೂ ನನಗೆ ನಿನ್ನನ್ನು ಮಗನಂತೆ ಅಂತ ಹೇಳಲಿಲ್ಲ, ನನ್ನನ್ನು ಅಪ್ಪನಂತೆ ಅಂತ ಹೇಳಲಿಲ್ಲ. ನೀನು ಅಪ್ಪ ಅಂತ ಕರೆದಾಗ ನಾನು ಮಗ ಅಂತ ಓಗೊಡ್ತಿದ್ದೆನಲ್ಲ.
ಈ ಅನನ್ಯವಾದ ಸಂಬಂಧ ಇನ್ನೆಲ್ಲೂ ದಕ್ಕಲಿಲ್ಲ. ಅಂತಹ ನೀನೊಬ್ಬನೇ ನನಗೆ ಸಂಬಂಧದಲ್ಲಿ ಅನನ್ಯನಾಗಿದ್ದೆ ಮಗನೇ. ನಿನ್ನನ್ನು ಕಳೆದುಕೊಂಡ ಮೇಲೆ ಯಾರಿಗೆ ಹೋಲಿಸಲಿ? ಅಂತಹ ಇನ್ನೊಂದು ಮಾತನ್ನು ಹೇಳುವುದಕ್ಕೆ ಯಾರಿದ್ದಾರೆ ಮಗನೇ? ನಿಜಕ್ಕೂ ಬದುಕಿನಲ್ಲಿ ಕನಸನ್ನು ಕಳೆದುಕೊಳ್ಳಬಾರದು. ಕಷ್ಟವನ್ನು ಪಡಬಹುದು. ಮಗನನ್ನು ಕಳೆದುಕೊಂಡಾಗ ನಾನು ಸಂಬಂಧವನ್ನಲ್ಲ, ನನ್ನ ಕನಸನ್ನು ಕಳೆದುಕೊಂಡಿದ್ದೇನೆ ಮಗನೇ. ಯಾರಿಗೆ ಹೋರಾಡಲಿ, ಯಾರಿಗೆ ಹೋರಾಡಲಿ ಅಂತ ಆಲೋಚನೆ ಮಾಡಿದರೆ ಯಾರಿದ್ದಾರೆ? ಒಂದು ಕ್ಷಣ ಆಸೆ ಪಡ್ತೇವೆ ನಾವು, ನಮ್ಮ ಮಕ್ಕಳು ದೊಡ್ಡವರಾಗುತ್ತಾರೆ, ಅವರ ಹೆಗಲ ಮೇಲೆ ನಾವು ಹೋಗಬೇಕು ಅಂತ. ರಣಧಾರಿಣಿಯಲ್ಲಿ ನಿನಗೆ ಹೆಗಲು ಕೊಡುವುದಕ್ಕೂ ಸಾಧ್ಯ ಇಲ್ಲ ಮಗನೇ. ಅಂತ ಸ್ಥಿತಿಯಲ್ಲಿ ಬಂದೆ. ಏನು ಮಾಡಲಿ? ನಿನ್ನ ಬಾಲ್ಯವನ್ನು ನೆನಪು ಮಾಡಿಕೊಳ್ತೇನೆ. ಓಡೋಡಿ ಬಂದು ನನ್ನ ಹೆಗಲೇರಿ ನಿಂತು ಮಾತಾಡು ಮಾತಾಡು ಅಂತ ಮಾತಾಡಿಸ್ತಾ ಇದೆಯಲ್ಲ, ಒಮ್ಮೆ ಮಾತಾಡಬಾರ್ದು ಮಗನೇ? ಮೆಲ್ಲನೆ ಏಳೆಲೋ ಗಲ್ಲವ ಮುದ್ದಿಪೆ ಕಂದ ಕಂದ ಮಗನೇ. ಮೆಲ್ಲನೆ ಏಳೆಲೋ ಗಲ್ಲವ ಮುದ್ದಿಪೆ ಕಂದ ಕಂದ ಸಲ್ಲದು ಮೌನವು ಮಾತಿನ ಮಲ್ಲನೆ ಕಂದ ಕಂದ. ಎಲ್ಲಿದೆ ಬಿಲ್ಲನ್ನೆಲ್ಲಿದೆ, ಎಲ್ಲಿದೆ ಬಿಲ್ಲಿನ್ ಎಲ್ಲಿದೆ ಯುದ್ಧವು ಕಂದ ಕಂದ. ನಿಲ್ಲದು ನಿಲ್ಲದು ಮನನಿ ನಿಲ್ಲದೆ ಬದುಕೆನು, ನಿಲ್ಲದು ಮನನಿ ನಿಲ್ಲದೆ ಬದುಕೆನು ಕಂದ 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 ಕಂದ. ಮೆಲ್ಲನೆ ಏಳಲೋ ಗಲ್ಲವ ಮುದ್ದಿಪೆ ಕಂದ ಕಂದ ಕಂದ. ಮಗನೇ, ರಾಜಕಾರಣದ ಹೊಯ್ಲಿನಲ್ಲಿ ಸಿಕ್ಕ ನಾವು ನಿನ್ನನ್ನು ಮುದ್ದಿಸಿದ್ದು ಕಡಿಮೆ ಅಂದುಕೊಳ್ಳುತ್ತೇವೆ. ಮುಂಜಾನೆ ಮನೆ ಬಿಡುವಾಗ ರಾಜಕಾರಣವನ್ನು ಮುಗಿಸಿ ಬೇಗ ಬಂದು ಮಕ್ಕಳೊಡನೆ ಆಡಬೇಕು ಅಂತಲೇ ಅಂದುಕೊಳ್ತಾ ಇದ್ದೆ. ಏನು ಮಾಡೋಣ? ಕೌರವನ ರಾಜಕೀಯಕ್ಕೆ ಹಗಲು ರಾತ್ರಿಗಳ ಭೇದವಿರಲಿಲ್ಲ. ಹಾಗಾಗಿ ಯಾವಾಗ ಮನೆಗೆ ಬರ್ತೇವೋ ಆಗ ನೀನು ನಿದ್ದೆ ಮಾಡ್ತಾ ಇದ್ದೆ. ಮಗನೇ, ನಿನ್ನನ್ನು ಮುದ್ದಿಸಬೇಕು. ಒಂದೇ ಒಂದು ಸಾರಿ ಮುಖವೆತ್ತಿ ಅಪ್ಪ ಅಂತ ಹೇಳಬಾರ್ದೆ ಮಗು? ನೀನು ಹುಟ್ಟಿದಾಗ ಪಟ್ಟ ಸಂತೋಷವೆಷ್ಟು! ಹೆಗಲ ಮೇಲೆ ಕುಳಿತಾಗ ನನಗಿಂತ ಮುಂದೆ ನೋಡ್ತಾನೆ ಅಲ್ಲವೇ? ಸೂತನ ಮಗನೇ ಎಂದ 1000 ಬಾರಿ ಹೇಳಿಸಿಕೊಂಡಿದ್ದೇನೆ. ಸೂತನ ಮೊಮ್ಮಗನೇ ಅಂತ ನಿನ್ನನ್ನು ಯಾರು ಕರೆದಿಲ್ಲಲ್ಲ. ಆ ಭರವಸೆ ನನಗೆ. ನಿನಗೆ ಸೂತನ ಪಟ್ಟವನ್ನು ಯಾರೂ ಕಟ್ಟಲಿಲ್ವಲ್ಲ. ಅಪ್ಪಟ ಕ್ಷತ್ರಿಯನಂತೆ ಬೆಳೆದು ನಿಂತಾಗ ಯಾವ ಗುರುಕುಲದಲ್ಲಿಯೂ ನಿನ್ನನ್ನಾಚೆ ಸರಿಸದೆ ಕೌರವನ ಮಕ್ಕಳಿಗೆ ಹೇಳಿದ ಪಾಠವನ್ನೇ ನಿನಗೂ ಹೇಳಿದರಲ್ಲ. ಎಷ್ಟು ಸಂತೋಷಪಟ್ಟೆ ಮಗನೇ. ಮಗು, ಒಮ್ಮೆ ಒಂದೇ ಒಂದು ಮಾತಿನಲ್ಲಿ, ಮುದ್ದು ಮಾತಿನಲ್ಲಿ ರಾಜಕಾರಣದ ಎಲ್ಲ ವರಸಗಳನ್ನು ಮರೆತು ಮನೆಯಲ್ಲಿ ಒಂದಾಗುತ್ತಿದ್ದೆ. ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳುವಂತೆ ಮಾಡಿದ ನಿನ್ನ ಬಾಲ್ಯ ನನಗದೆಷ್ಟು ಸುಖವಾಗಿತ್ತು ಮಗನೇ. ನಾನು ಕಾಣದ ಬಾಲ್ಯವನ್ನು ನನ್ನ ಮಗನಿಗೆ ಕೊಡಬೇಕು ಅಂತ ಅದೆಷ್ಟು ಪ್ರಯತ್ನ ಪಟ್ಟೆ ಮಗನೇ.
ನಿನಗೆ ಅರಮನೆಯ ಸಹವಾಸ, ಅರಮನೆಯ ಮಕ್ಕಳೊಡನೆ ಸಹವಾಸ. ಅಷ್ಟಾದರೂ ಮನೆಗೆ ಬಂದಾಗ ಮಗನೊಡನೆ ಒಡನಾಟ ಎನ್ನುವುದು ನನ್ನ ಪಾಲಿನ ಎಷ್ಟು ದೊಡ್ಡ ಭಾಗ್ಯವಾಗಿತ್ತು ಮಗನೇ. ಒಂದು ಕ್ಷಣ ಮನಸ್ಸು ಮಾಡಿದರೆ ಪ್ರಪಂಚವನ್ನೇ ಜಯಿಸಬಲ್ಲೆ ಎನ್ನುವ ಪರಶುರಾಮರ ಶಿಷ್ಯ ನಾನು. ಆದ್ರೇನು ಮಾಡೋಣ, ವ್ಯವಸ್ಥೆಯ ಹುದಲಿನಲ್ಲಿ ಸಿಕ್ಕು ಇಷ್ಟು ಮಾತ್ರ ನನ್ನದು ಅಂತ ಅಂದುಕೊಂಡಾಗ ನಾನು ಮಾಡದ ಸಾಹಸವನ್ನೆಲ್ಲ ನನ್ನ ಮಗ ಮಾಡಿಯಾನು. ನನ್ನ ಮಗನಿಂದ ಸಾಧ್ಯವಾದೀತು ಅಂತ ಅದೆಷ್ಟು ಬಯಸಿದ್ದೆ ಮಗನೇ. ನೀನು ಮಾತಾಡಬೇಕು, ನೀನು ನಗೆಯಾಡಬೇಕು. ನಿನ್ನ ಹುರುಪಿನಲ್ಲಿ, ಉತ್ಸಾಹದಲ್ಲಿ, ನಿನ್ನ ವಿದ್ಯೆಯಲ್ಲಿ ನನ್ನ ಭವಿಷ್ಯವನ್ನು ನಾನು ಕಾಣಬೇಕು ಅಂತ ಕಂಡಿದ್ದೆ, ಅನಿಸಿದ್ದೆ. ಬಿಲ್ಲೆತ್ತುವುದಕ್ಕೆ ಇನ್ನೆಲ್ಲಿ ಮನಸ್ಸು ಹೇಳು? ಸಣ್ಣವನಿದ್ದಾಗಲೇ ದೊಡ್ಡ ಬಿಲ್ಲನ್ನೆತ್ತಿ ನಾನು ಯುದ್ಧ ಮಾಡ್ತೇನೆ ಅಂತ ನೀನು ಹೇಳಿದಾಗ ನಾನು ಸಂತೋಷಪಟ್ಟವನೇ ಹೌದು. ಆದರೆ ನನಗರಿವಿಲ್ಲದೆ ಬಿಲ್ಲೆತ್ತಿ ಬಿಟ್ಟೆ ಮಗನೇ ನೀನು. ಈ ಪ್ರಪಂಚದ ರಣಧಾರಿಣಿಯ ಮಹಾ ಗಜಗಳನ್ನೆದುರಿಸಿ ಮಣ್ಣಾಗಿ ಬಿಟ್ಟೆ ಮಗನೇ. ಇನ್ನು ಯುದ್ಧ ಮಾಡುವುದು ನನಗೆ ಕಷ್ಟ. ಏನು ಮಾಡೋಣ? ಇಷ್ಟೆಲ್ಲ ಹೇಳುವ ನಾನು ನಿನ್ನ ಕುರಿತಾಗಿ ಅಲ್ಲೋಪ್ಪ. ನೀನು ದೊಡ್ಡವನು, ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರದಿತ್ತು ಮಗನೇ. ದುಷ್ಟ ಪಾಪಿ ಉದರದಲ್ಲಿ ಹುಟ್ಟಿ ವ್ಯರ್ಥವಾದೆ. ದುಷ್ಟ ಪಾಪಿ ಉದರದಲ್ಲಿ ಹುಟ್ಟಿ ವ್ಯರ್ಥವಾದೆ. ದೃಷ್ಟಿಯನ್ನು ತಾನೇ ಕೊಟ್ಟಿ ಕಳೆದಂತಾಯಿತಯ್ಯೋ. ದೃಷ್ಟಿಯನ್ನು ತಾನೇ ಕೊಟ್ಟಿ ಕಳೆದಂತಾಯಿತಯ್ಯೋ ಮಗನೇ. ವರುಷವಾಯಿತ್ ಅಷ್ಟರೋಳಿಂತಾಯ್ತು. ಪುಟ್ಟಿಗೀರೇಳು ವರುಷವಾಯಿತ್ ಅಷ್ಟರೋಳಿಂತಾಯ್ತು ಮಗನೇ. ಪಡದ ಸಮಯದಲ್ಲಿ ಕಷ್ಟ ಒದಗಿತಯ್ಯೋ. ಇಷ್ಟಪಡದ ಸಮಯದಲ್ಲಿ ಕಷ್ಟ ಒದಗಿತಯ್ಯೋ ಮಗನೇ. ದುಷ್ಟ ಪಾಪಿ ಉದರದಲ್ಲಿ ಹುಟ್ಟಿ ವ್ಯರ್ಥವಾದೆ ಮಗನೇ. ಮಗು ವೃಷಸೇನ, ನಿನ್ನ ತಪ್ಪಲ್ಲ. ನಾವು ಬದುಕಿನಲ್ಲಿ ನಿಮಗೆ ಪ್ರೀತಿಯ ಪಾಠವನ್ನು ಹೇಳಿದವರೇ ಅಲ್ಲ. ನೀನು ನಿನ್ನ ದ್ವೇಷಕ್ಕಾಗಿ ಬಂದೆಯ. ಅಪ್ಪ ಹೊತ್ತಿಕೊಂಡ ದ್ವೇಷವನ್ನು ಸಾಧಿಸುವುದಕ್ಕೆ ಮಕ್ಕಳು ಮುಂದಾಗಿ ಬಿಟ್ಟರಷ್ಟೇ. ಇದು ನನ್ನ ದ್ವೇಷವೂ ಅಲ್ಲ ಮಗನೇ. ಕೌರವನ ದ್ವೇಷವನ್ನು ನನ್ನದು ಅಂತ ಸ್ವೀಕರಿಸಿ ಅದರಲ್ಲಿ ಬದುಕನ್ನು ಕಂಡೆ ನಾನು. ನೀನು ಅದನ್ನು ಮೈಮೇಲೆ ಹಾಕಿಕೊಂಡೆ. ನಮ್ಮ ಜೀತಕ್ಕೆ ನನ್ನ ಸಂತಾನವನ್ನು ನಾನು ಕೊಟ್ಟೆ. ಮಗು, ಬೇರೆ ಆಟವನ್ನೇ ಹೇಳಲಿಲ್ಲ ನಾವು, ಯುದ್ಧದ ಆಟವನ್ನು ಮಾತ್ರವೇ ಕಲಿಸಿದವರು. ಈ ಯುಗವೇ ಅಂಥದ್ದು ಮಗನೇ. ಎಲ್ಲರಿಗೂ ಒಂದಷ್ಟು ಶಸ್ತ್ರಾಸ್ತ್ರವನ್ನು ಸಂಗ್ರಹಿಸುವ ಆಸೆ. ಕಾಡಬೇಡನಿಗೂ ಕೌರವನ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಹಂಬಲ. ಹಾಗಾಗಿ ಹೇಳಿಕೊಟ್ಟ ನಮ್ಮ ತಪ್ಪು ಅದು ಮಗನೇ. ನಾನು ದುಷ್ಟನಾದೆ. ಬದುಕಿದ್ದಾಗ ಹೇಳಬೇಕಿದ್ದ ಮಾತು ನೀನು ಸತ್ತಾಗ ಹೇಳಬೇಕಾಗಿ ಬಂದಿದೆ ಮಗನೇ. ಇನ್ನಾರಲ್ಲಿಯೂ ಹೇಳಲಿಕ್ಕಾಗುವುದಿಲ್ಲ. ಜಗತ್ತೇನು ಹೇಳುತ್ತದೆ? ಅರ್ಜುನ ನಿನ್ನನ್ನು ಕೊಂದ ಎಂದು. ನಿನ್ನನ್ನು ಕೊಂದವನು ನಾನು ಮಗನೇ. ಹೇಗೆ ಹೇಳಲಿ ನಿನಗೆ? ಕೃಷ್ಣ ಬಂದು ಕರೆದಿದ್ದ, ಬಾ
ನಿನಗೆ ಕೌರವರ ಪಾಂಡವರ ಸೇವೆಯೊಂದಿಗೆ ಈ ಇಡೀ ಸಾಮ್ರಾಜ್ಯದ ಪಟ್ಟವನ್ನು ನಿನಗೆ ಕಟ್ಟುತ್ತೇನೆ ಅಂತ ಕರೆದಿದ್ದ. ಆವಾಗ ನನಗೆ ಕೌರವನ ದ್ವೇಷ ನೆನಪಾಯಿತೇ ವಿನಃ ನಿನ್ನ ಪ್ರೀತಿ ನೆನಪಾಗಲಿಲ್ಲ ಮಗನೇ. ನೀನು ನೆನಪಾಗಿದ್ದಿದ್ದರೆ ಅಯ್ಯೋ ನನ್ನ ಅವಮಾನ ಏನು ದೊಡ್ಡದು, ಮರುಳು ಮಾಧವ ಮಹ್ಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರನೆಗೆ ಬೆಸಗೈವಲ್ಲಿ ಮನವಿಲ್ಲ. ಏನಂತೆ? ಪಾರ್ಥನನ್ನು ಎದುರಿಸಬೇಕು, ಕೌರವನಿಗೆ ಸಮಾಧಾನ ಮಾಡಬೇಕು, ಅವನಿಗೆ ಪಟ್ಟ ಕಟ್ಟಬೇಕು. ಒಂದು ಕ್ಷಣವಾದರೂ ನೀನು ನೆನಪಾಗಲಿಲ್ಲ ಮಗನೇ. ನನಗೆ ನೆನಪಾಗಿದ್ದಿದ್ದರೆ, ನಾನು ಒಪ್ಪಿದ್ದಿದ್ದರೆ ನೀನು ಯುವರಾಜನಾಗಿ ಬಿಡ್ತಾ ಇದ್ದೆ. ನಿನ್ನನ್ನು ಕೊಂದವನು ನಾನು ಮಗನೇ, ಪಾರ್ಥನಲ್ಲ. ಏನು ಮಾಡೋಣ? ಬದುಕಿನಲ್ಲಿ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಜಗತ್ತಿನ ಮಕ್ಕಳಿಗೆಲ್ಲ ಭವಿಷ್ಯವಿದೆ ಅಂತ ಆಲೋಚಿಸಿದವರಲ್ಲ ನಾವು. ಯಾವ ಕ್ಷಣದಲ್ಲೂ ಯುದ್ಧದ ಆಲೋಚನೆ ಮಾಡಿದವರು. ಮನೆ ಕಟ್ಟಿದರೆ ಬೆಂಕಿ ಕೊಡುವುದು ಹೇಗೆ, ಅನ್ನ ಮಾಡಿದರೆ ವಿಷ ಹಾಕುವುದು ಹೇಗೆ, ಮಾನಿನಿಯ ಸೆರಗು ಜಗ್ಗುವುದು ಹೇಗೆ ಎನ್ನುವುದರಲ್ಲಿಯೇ ನಾವು ಆಲೋಚನೆ ಮಾಡಿದ್ದೇವೆ ವಿನಃ ಮನೆಯ ತೊಟ್ಟಿನಲ್ಲಿ ಬೆಳೆದಂತಹ ಮಕ್ಕಳ ಭವಿಷ್ಯದ ಕುರಿತು ಆಲೋಚನೆ ಮಾಡಿದ್ದಿದ್ರೆ ಒಂದು ಕ್ಷಣ ನೀನು ನೆನಪಾಗಿ ಬಿಡ್ತಿದ್ದೆ. ಮಗನೇ, ನಿನ್ನಜ್ಜಿ ಕುಂತಿದೇವಿ ಬಂದಿದ್ಲು. ಮಗು ಬಾ, ಪಾಂಡವರೊಡನೆ ಸೇರಿಕೋ ಅಂತ ಹೇಳಿದ್ಲು. ಅಷ್ಟಾದರೂ ಮಕ್ಕಳ ನೆನಪಾಗಲಿಲ್ವಲ್ಲ ನನಗೆ. ದ್ವೇಷವನ್ನೆಷ್ಟು ಹೊತ್ತುಕೊಂಡಿದ್ದೇವೆ ಮಗನೇ. ಬದುಕಿನಲ್ಲಿ ದ್ವೇಷದಿಂದ ಸಾಧಿಸುವುದಕ್ಕಿದೆ ಎನ್ನುವ ಕಾರಣದಿಂದಲೇ ಅಲ್ಲವೇ ಪ್ರೀತಿಯ ಮಗನ ನೆನಪಾಗಲಿಲ್ಲ. ಹಾಗಾಗಿ ನಾನೇ ಬಲಿ ಕೊಟ್ಟೆ. 14 ವರ್ಷದ ಮಗನನ್ನು ಈ 14 ಲೋಕಗಳಾಚೆ ಕಳಿಸಿಬಿಟ್ಟೆ. ಹೇಳುವ ಜನ ವೀರ ಸ್ವರ್ಗವನ್ನಪ್ಪಿದ ಅಂತ ಹೇಳ್ತಾರೆ, ಪಾರ್ಥನ ಬಾಣಕ್ಕೆ ಬಲಿ ಕೊಟ್ಟ ಅಂತ ಹೇಳ್ತಾರೆ. ಆದರೆ ಮಗು, ನನ್ನ ಕನಸು ಸತ್ತು ಹೋಯಿತಲ್ಲ, ಅದನ್ನು ಹೇಗೆ ಹೇಳೋಣ? ನಿನಗೆ ಬಿಡಿಸಿ ಹೇಳಬೇಕು. ಹೇಗೆ ಕರೆದಿದ್ದ ಗೊತ್ತಾ ಕೃಷ್ಣ? ದೃಢದಿ ಬಾರೆನ್ನೋಳು ಸಲಹುವೆ, ದೃಢದಿ ಬಾರೆನ್ನೋಳು ಸಲಹುವೆ ನಿನ್ನನು, ಒಡವಿಯ ನೀನೆ ಆಡೋ, ಸಲಹುವೆ ನಿನ್ನನು ಒಡವಿಯ ನೀನೆ ಆಡೋ. ಎಡದಲ್ಲಿ ಕೂರು ಸೇನೆ ಬಲದಿ ಪಾಂಡವರಿರಲ್, ಎಡದಲ್ಲಿ ಕೂರು ಸೇನೆ ಬಲದಿ ಪಾಂಡವರಿರಲ್, ನಡುವೆ ಗದ್ದುಗೆಯ ನೀರು. ಸಂಧಾನಕ್ಕಾಗಿ ಕೃಷ್ಣ ಬಂದಾಗ ನೀವು ಹುಡುಗರೆಲ್ಲ ಕೃಷ್ಣ ಮಾವನನ್ನು ನೋಡಬೇಕು ಅಂತ ಎತ್ತರದ ಉಪ್ಪರಿಗೆಯನ್ನೇರಿ ನಿಂತು ನೋಡಿದಿರಲ್ಲ. ಸಂಧಾನ ಆಗಲಿಲ್ಲ. ಎಲ್ಲರಿಗೂ ನಿರೀಕ್ಷೆ ಇತ್ತು ಅದು. ಆದರೆ ಅದು ಮುಗಿದ ಮೇಲೆ ಕಣ್ಸನ್ನೆಯಲ್ಲಿ ಕರೆದು ನನ್ನ ರಥಕ್ಕೆ ಹತ್ತಿಸಿಕೊಂಡು, ಕರ್ಣ, ನೀನು ರಾಧೇಯನಲ್ಲ ಕೌಂತೆಯ, ನೀನು ಪಾಂಡವರಲ್ಲೊಬ್ಬ ಅಂತ ಕರೆದು ಕೂಡಿಸಿ ಮನ್ನಿಸಿ, ಎಡದ ಮೈಯಲ್ಲಿ ಕೌರವೇಂದ್ರನ ಗಡಣ ಬಲದಲ್ಲಿ ಪಾಂಡುಪುತ್ರರ ಗಡಣವಿದಿರಲಿ ಮಾದ್ರಮಾಗದ ಯಾದವಾದಿಗಳು, ನಡುವೆ ನೀನೋಲಗದೊಳೊಪ್ಪುವ ಕಡು ವಿಲಾಸವ ಬಿಸುಟು ಕುರುಪುತಿ ನುಡಿಸ ಜೀಯ ಹಸಾದವೆಂಬುದು ಕಷ್ಟ ಅಂತ ನನಗೆ ಹೇಳಿದ. ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೇ ಅಂತ ಕೇಳಿದ. ನನಗೆ ಅದರಲ್ಲಿ ಅರ್ಥವಾದದ್ದು ಪಟ್ಟವಲ್ಲ. ದುರ್ಯೋಧನನ ಬಾಯ್ದಂಬುಲಕ್ಕೆ ದುರ್ಯೋಧನನ ಎಂಜಲನ್ನು ತಿಂದು ನೀನು ಬದುಕುತ್ತಾ ಇದ್ದೀಯೇ ಅಂತ ಹೇಳಿದ. ಇಷ್ಟೇ ನನಗೆ ಅರ್ಥವಾದದ್ದು ಮಗನೇ. ಭೇದದಲ್ಲಿ ಹೊಕ್ಕಿರಿದನು ಮಧುಸೂದನನು ಅಂತ ನಾನು ಮನವಾರೆ ಅತ್ತೆ. ಅದು ಭೇದವಾಗಿರಲಿಲ್ಲ. ಕೂಡಿಸುವುದಕ್ಕಾಗಿಯೇ ಬಂದಿದ್ದ ಕೃಷ್ಣ. ಈ ಯುದ್ಧ ಬೇಡ ಅಂತ ತಾನೇ ಚಕ್ರವನ್ನು ಕೆಳಗಿಟ್ಟು ಬಂದವನು ಸಂಧಾನಕ್ಕೆ ಬಂದು ಕೌರವನನ್ನು ಒಪ್ಪಿಸಲಾರೆಯ? ನಿನ್ನ ಮಿತ್ರನೇ ಹೌದಾದರೆ ಅವನು ಒಪ್ಪಬೇಕಲ್ಲ. ಸಂಧಾನವಾದರೆ ಜಗತ್ತಿನ ಮಕ್ಕಳೆಲ್ಲ ಉಳಿಯುತ್ತಾರೆ. ಕರ್ಣ, ಮನಸ್ಸು ಮಾಡು ಅಂತ ಕೇಳಿದ.
ನಾನು ಒಪ್ಪಲಿಲ್ಲ ಮಗನೇ. ಇವನು ಹೆದರಿದ್ದಾರೆ ಅಂತಲೇ ನಾನು ಭಾವಿಸಿದೆ. ಪಾಂಡವರಿಗೆ ಕೌರವರನ್ನು ಗೆಲ್ಲುವುದು ಕಷ್ಟವಾಗಿದೆ. ಆದದ್ದರಿಂದ ಕೌರವನನ್ನಷ್ಟೇ ಅಲ್ಲ, ನನ್ನನ್ನೂ ಕೇಳುತ್ತಿದ್ದಾರೆ. ಇವರು ಸಂಧಾನಕ್ಕೆ ಬರ್ತಾ ಇದ್ದಾರೆ ಅಂದರೆ ಯುದ್ಧಕ್ಕೆ ಹೆದರಿದ್ದಾರೆ. 5 ಗ್ರಾಮಗಳನ್ನು ಕೊಟ್ಟರೂ ನಾವು ಬದುಕಿಕೊಳ್ತೇವೆ, ಹೆಚ್ಚಿನದ್ದು ನಿನಗಿರಲಿ ಅಂತ ಹೇಳಿದರಲ್ಲ. ಇಲ್ಲೆಲ್ಲ ಇವರು ಬೆದರಿದ್ದಾರೆ ಎನ್ನುವ ರಾಜಕೀಯವನ್ನೇ ಗ್ರಹಿಸಿದೆವೇ ವಿನಾ ಕೃಷ್ಣನ ನಿಜವಾದ ಮನಸ್ಸನ್ನು ಅರಿಯುವುದಕ್ಕಾಗಲಿಲ್ಲ ಮಗನೇ. ಹಸ್ತಿನಾಮತಿಯ ಅರಸನಾಗಿ ನಾನು ನಿಂತಿದ್ದರೆ ಕೌರವನಿಗೆ ಮೋಸ ಮಾಡಿದ ಅಂತ ಹೇಳುವವರು ಯಾರಾಗಿದ್ದರು? ಕೌರವರ ಪಡೆಯವರು ಹೇಳಬಹುದಿತ್ತೇ ವಿನಃ ಪಾಂಡವರು ಹೇಳುವವರಲ್ಲ. ಧರ್ಮರಾಯ ಎಷ್ಟು ದೊಡ್ಡವನು ಮಗನೇ. ನಿನಗೆ ಎಂತಹ ದೊಡ್ಡ ಚಿಕ್ಕಪ್ಪಂದಿರು ಸಿಗುತ್ತಿದ್ರು ಅಂತಂದರೆ ಯಕ್ಷ ಪ್ರಶ್ನೆಗೆ ಉತ್ತರ ಕೊಟ್ಟ ಧರ್ಮರಾಯ ನಿನಗೆ ಪಾಠ ಮಾಡ್ತಾ ಇದ್ದ ಮಗನೇ. ಪಿನಾಕಿಯನ್ನು ಎದುರಿಸಿದಂತಹ ಪಾರ್ಥ ನಿನಗೆ ಬಿಲ್ಲು ಹಿಡಿಯುವುದನ್ನು ಕಲಿಸುತ್ತಿದ್ದ. ಬಕಾಸುರನನ್ನು ಕೊಂದಂತಹ ಭೀಮ ನಿನ್ನನ್ನು ಹೆಗಲೇರಿಸಿಕೊಳ್ತಾ ಇದ್ದ. ನಿನ್ನ ಭಾಗ್ಯವನ್ನು ನಾನು ಕಳೆದು ಬಿಟ್ಟೆ ಮಗನೇ. ಏನು ಮಾಡೋಣ ಈಗ? ಅತ್ತೇನು ಪ್ರಯೋಜನ ಮಗನೇ? ಅಳಿದು ಹೋದೆಯಾ? ವೀರ ವೃಷಸೇನಾಖ್ಯ ಅಳಿದನೇ, ಮಗನೇ. ವೀರ ವೃಷಸೇನಾಖ್ಯನಳಿದನೇ, ತೀರಿತೆ ತನ್ನೂರು ಪರಾಕ್ರಮ. ತೀರಿತೆ ತನ್ನೂರು ಪರಾಕ್ರಮ. ಸೂರ್ಯ ಹೋದುದೆ ಸಮರ ಪಾರ್ಥಗೆ. ಸೂರ್ಯ ಹೋದುದೆ ಸಮರ ಪಾರ್ಥಗೆ. ಶಿವ ಶಿವ ಎನ್ನುತ್ತಾ ಸೂರ್ಯನ ಮಗನಾಗ ಚಿಂತಾಭಾರದಲ್ಲಿ ಮನನೊಂದು. ವೃಷಸೇನ ಸೂರ್ಯನ ಸುತನಾಗ ಚಿಂತಾಭಾರದಲ್ಲಿ ಮನನೊಂದು. ದೈವದ ಕೂರುಮೆಯ ಆರರಿವರ್ ಅಕಟ. ದೈವದ ಕೂರುಮೆಯ ಯಾರವರಿವರ ಕಟ. ತನ್ನ ವಿಧಿಯಂದ ಆ ಜೀವನದುದ್ದಕ್ಕೂ ಬೆಳೆಸಿಕೊಂಡು ಬಂದ ದ್ವೇಷವನ್ನು ಇಂದು ನಾನು ತೀರಿಸಿಕೊಳ್ಳುತ್ತೇನೆ ಎಂಬ ಭರದಲ್ಲಿದ್ದೆ. ಅಶ್ವಹೃದಯವಲ್ಲ ಸಾರಥಿಯನ್ನು ಹೊಂದಿ ಪರಶುರಾಮ ವಿದ್ಯೆಯೆಲ್ಲ ಬತ್ತಳಿಕೆಯಲ್ಲಿ ತುಂಬಿಕೊಂಡಾಗ ಯಾರನ್ನೂ ಎದುರಿಸಬಲ್ಲೆ ಎಂಬ ಧೈರ್ಯದಲ್ಲಿದ್ದೆ. ಏನು ಭರವಸೆ ಮಗನೇ? ಸಾರಥಿಯಲ್ಲ, ಬತ್ತಳಿಕೆಯಲ್ಲ, ಬಿಲ್ಲಲ್ಲ, ಮನಸ್ಸಿನ ಕನಸು ಭರವಸೆ ಮಗನೇ. ಅದನ್ನು ಕಳೆದುಕೊಂಡಿದ್ದೇನೆ. ಎಲ್ಲವನ್ನೂ ನೀಡಿದ ಹೊತ್ತಿನಲ್ಲಿ ವಿಧಿ ಮಗನನ್ನು ಕೊಂದು ನನಗೆ ನನ್ನ ಉತ್ಸಾಹವನ್ನು ತೊಳೆದು ಬಿಟ್ಟಿದೆ. ಇಷ್ಟು ದಿನ ಒಂದು ಅವಕಾಶ ಸಿಗಲಿ, ಅಶ್ವಹೃದಯ ಬಲ್ಲ ಸಾರಥಿ ಸಿಗಲಿ ಅಂತ ಬಯಸ್ತಾ ಇದ್ದೆ. ಪರಶುರಾಮರ ವಿದ್ಯೆ ನೆನಪಾಗಲಿ ಅಂತ ಬಯಸ್ತಾ ಇದ್ದೆ. ಪಾರ್ಥನೆದುರು ನೇರವಾಗಿ ನಿಲ್ಲುವ ಒಂದು ಅವಕಾಶ ಸಿಗಲಿ ಅಂತ ಕಾಯ್ತಾ ಇದ್ದೆ. ಎಲ್ಲವೂ ಸಿಕ್ಕಿತ್ತು, ಆದರೆ ಉತ್ಸಾಹವನ್ನು ಕಳೆದು ಬಿಟ್ಟಿತಲ್ಲ ನಿನ್ನ ಸಾವು ಮಗನೇ. ಇಂದೂ ಸೋತರೆ ಮತ್ತೆ ಕೌರವನನ್ನು ನಾನು ಭೇಟಿ ಮಾಡಬಲ್ಲೆ. ಕುರುಡನಿಗೆ ಕಾಣದಿದ್ದರೂ ಯುದ್ಧದ ಸುದ್ದಿಯನ್ನು ನಾನು ಹೋಗಿ ಹೇಳಬಲ್ಲೆ. ಶಕುನಿಯೊಡನೆ ಸಮಾಲೋಚಿಸಬಲ್ಲೆ. ಪಾರ್ಥನಿಗೆ ಏನೋ ಒಂದು ನೆವವನ್ನು ಹೇಳಬಲ್ಲೆ. ಆದರೆ ಮಗು, ನಿನ್ನಮ್ಮನಿಗೆ ಏನು ಹೇಳಲಿ?
ಎಲ್ಲ ಕಡೆಗೂ ಹೋಗಬಹುದು, ಮನೆಗೆ ಹೋಗುವುದು ಹೇಗೆ ಹೇಳು? ಯಾರು ಗೆದ್ದರು ಯಾರು ಸೋತರು ಎನ್ನುವುದಲ್ಲ, 14 ವರ್ಷದ ನಿನ್ನ ಮಗ ಇಂದು ಸತ್ತು ಹೋದ ಅಂತ ಹೇಳುವುದಕ್ಕೆ ಹೇಗೆ ಸಾಧ್ಯ ಮಗನೇ? ರಾಜಕಾರಣದ ಹೊಯ್ಲಿನಲ್ಲಿ ಸಿಕ್ಕಾಗ ನಿಮಗದು ತಿಳಿಯದು, ಮಾತಾಡಬೇಡಿ ಅಂತ ಬಾಯಿ ಮುಚ್ಚಿಸಬಹುದು. ಆದರೆ ಮಕ್ಕಳನ್ನು ಕಳೆದುಕೊಂಡ ತಾಯಿಗೆ ಸಮಾಧಾನ ಹೇಳುವುದಕ್ಕೆ ನನ್ನಲ್ಲಿ ಏನಿದೆ ಮಗನೇ? ಕೌರವನಿಗೆ ಸಮಾಧಾನ ಹೇಳಬಹುದು, ನಿನ್ನ ತಾಯಿಗೆ ಏನು ಹೇಳಲಿ? ಹಾಗಾಗಿ ಮನೆಗೆ ಹೋಗುವುದಿಲ್ಲ ಮಗನೇ, ಹೋಗುವುದಿಲ್ಲ. ಏನು ಮಾಡೋಣ? ಕಣ್ಣೀರು ತುಂಬಿಕೊಂಡರೆ ಸಾವಿನ ಹಾದಿಯೂ ಕಾಣುವುದಿಲ್ವೋ ಮಗನೇ? ಒರೆಸಿಕೊಳ್ಳಬೇಕು. ಒರೆಸಿಕೊಂಡಿದ್ದೇನೆ. ಶಲ್ಯ, ಪಾರ್ಥನೆದುರು ರಥ ಹೋಗಲಿ. ಆಹಾ ಆಹಾ ಆಹಾ, ಸಿಕ್ಕಿದೆಯಲ್ಲ ಪಾರ್ಥ. ಏನು ಪಾರ್ಥ ನೀನು ಕುಣಿದ ಹೊರೆಯ ಹೇಳಲ, ಏನು ಪಾರ್ಥ ಏನು ಪಾರ್ಥ ಏನು ಪಾರ್ಥ ನೀನು ಕುಣಿದ ಪರಿಯ ಬೇಡಲ, ಏನು ಪಾರ್ಥ ನೀನು ಕುಣಿದ ಪರಿಯ ಬೇಡಲ. ಗಾನ ನೃತ್ಯ ಚರಣ ಕರಣ ಎಲ್ಲ ಅಲ್ಲೆಯ, ಗಾನ ನೃತ್ಯ ಗಾನ ನೃತ್ಯ ಗಾನ ನೃತ್ಯ ಚರಣ ಕರಣ ಎಲ್ಲ ಪಲ್ಲೆಯ, ನೀನು ಪಾರ್ಥ ಎಲ್ಲ ಪಲ್ಲೆಯ. ಏನು ಪಾರ್ಥ ನೀನು ಕುಣಿದ ಪರಿಯ ಬೇಳಲ, ಗಾನ ನೃತ್ಯ ಚರಣ ಕರಣ ಎಲ್ಲ ಬಲ್ಲೆಯ, ಗಾನ ನೃತ್ಯ ಚರಣ ಕರಣ ಎಲ್ಲ ಬಲ್ಲೆಯ. ಚರಣ ಕರಣ ಎಲ್ಲ ಬಲ್ಲೆಯ. ಹೇಗಿದ್ದೆ? ಹೆಣ್ಣದಲ್ಲ ಗಂಡದಲ್ಲ ಎಂಥ ರೂಪವೋ ಪಾರ್ಥ, ಹೆಣ್ಣದಲ್ಲ ಗಂಡದಲ್ಲ ಎಂಥ ರೂಪವೋ, ಅದು ಎಂಥ ರೂಪವೋ. ಸಣ್ಣ ಹೆಜ್ಜೆ ಕಣ್ಣ ನೋಟ ಎಷ್ಟು ಚಂದವೋ, ಸಣ್ಣ ಹೆಜ್ಜೆ ಕಣ್ಣ ನೋಟ ಎಷ್ಟು ಚಂದವೋ, ಅದು ಎಷ್ಟು ಚಂದವೋ. ಹೆಣ್ಣದಲ್ಲ ಗಂಡದಲ್ಲ ಎಂಥ ರೂಪವೋ, ಸಣ್ಣ ಹೆಜ್ಜೆ ಕಣ್ಣ ನೋಟ ಎಷ್ಟು ಚಂದವೋ, ಸಣ್ಣ ಹೆಜ್ಜೆ ಕಣ್ಣ ನೋಟ ಎಷ್ಟು ಚಂದವೋ. ಏನು ಪಾರ್ಥ ಏನು ಪಾರ್ಥ ನೀನು ಕುಣಿದ ಪರಿಯ ಬೇಳಲ.
ಕೀಲದೊಂದು ಕದನ ಇಲ್ಲಿ ತೋರೆಲ ಇಂದ್ರ ಕೀಲದೊಂದು ಕದನ ಇಲ್ಲಿ ತೋರೆಲ ಇಂದು ಪಾಶುಪತವನೊಮ್ಮೆ ತೆಗೆದು ನೋಡೆಲ ಪಾರ್ಥ ಇಂದು ಪಾಶುಪತವನೊಮ್ಮೆ ತೆಗೆದು ನೋಡೆಲ ಆಹಾ ಆಹಾ, ನನಗೆ ಸಂತೋಷವಾದದ್ದು ಹೇಗೆ! ಈ ಕ್ಷಣಕ್ಕಾಗಿ ಅದೆಷ್ಟು ದಿನಗಳಿಂದ ಕಾದಿದ್ದೆ, ಈಗ ಸಿಕ್ಕಿದೆಯಲ್ಲ. ಕೇಳುವುದಕ್ಕೆ ಎಷ್ಟುಂಟು, ನಿನ್ನೊಡನೆ ಮಾತಾಡುವುದಕ್ಕೆ ಅದಷ್ಟು ಉತ್ಸಾಹ ಉಂಟು. ಯುದ್ಧದಷ್ಟೇ ಬತ್ತಳಿಕೆಯಷ್ಟೇ ಬಾಯಿಯೂ ತೆರೆದಿದೆ. ಪಾರ್ಥ, ಧನಂಜಯ ಕಿರೀಟಿ ದಶನಾಮಗಳನ್ನು ಹೊತ್ತವನು ಹೌದು, ಆದರೆ ವಿಶೇಷವಲ್ಲ. ನೀನು ಯಾರಲ್ಲಿ ಯುದ್ಧ ಮಾಡಿದೆ, ಯಾರನ್ನೆಲ್ಲ ಎದುರಿಸಿದೆ? ಅಂಗಾರವರ್ಮನಲ್ಲಿ ಬಿಡಿಸಿಕೊಡಬೇಕಾದರೆ ಕೌರವನನ್ನು ಬಿಡಿಸಿಕೊಡುವಾಗ ನಿನ್ನ ಚಾಕಚಕ್ಯತೆ ಏನು, ಮಾಯಾವಗಳನ್ನು ಎದುರಿಸಬಲ್ಲಂತಹ ನಿನ್ನ ಸಾಮರ್ಥ್ಯ ಏನು ಕಂಡು ಬೆರಗಾಗಿದ್ದು ನಿಜ. ಆದರೆ ಅದು ವಿಶೇಷ ಅನ್ನಿಸಲಿಲ್ಲ. ಆ ವಿದ್ಯೆ ನನಗೆ ಗೊತ್ತಿಲ್ಲ ಅಂತಲ್ಲ, ನೆನಪಾಗುತ್ತಾ ಇರಲಿಲ್ಲ. ಸಂಮೋಹಿನಿ ಶರವನ್ನು ಬಿಟ್ಟು ವಿರಾಟನ ದನಗಳನ್ನು ಬಿಡಿಸುವಾಗ ಓಹ್, ಈ ವೇಷದಲ್ಲಿದ್ದವನೊಬ್ಬ ಯುದ್ಧ ಮಾಡ್ತಾನಲ್ಲ ಅಂತ ಅನ್ನಿಸಿದ್ದು ನಿಜ. ಆದರೂ ಆಗ ಆಗಿರಲಿಲ್ಲ. ಐರಾವತವನ್ನು ಭೂಮಿಗಿಳಿಸಬೇಕು ಅಂತ ಸ್ವರ್ಗಕ್ಕೆ ಏಣಿ ಕಟ್ಟಿದ್ದೆ ಅಂತಲ್ಲ, ಅದನ್ನು ಕಾಣಲಿಲ್ಲವಾದರೂ ವೈಭವದಲ್ಲಿ ನಾವಿದ್ದವರು ಹೌದು. ದಿಗ್ವಿಜಯ ಮಾಡಿ ರಾಜಸೂಯಕ್ಕೆ ಒದಗಿದವನು ನೀನು ಎನ್ನುವುದನ್ನು ಕಂಡಿದ್ದೇವೆ. ಅಷ್ಟೇಕೆ ಮಳೆಗೆ ಮನೆ ಕಟ್ಟಿದವನಲ್ಲವೋ ನೀನು? ಹಾಗೆ ಖಾಂಡವನ ದಹನದಲ್ಲಿ ಅಗ್ನಿಗಾಗಿ ಮಳೆಯಿಂದ ರಕ್ಷಣೆ ಕೊಟ್ಟವನು ನೀನು. ಆಗ ಇಂದ್ರನೇ ಬಂದು ನಿನಗೆ ಕಿರೀಟ ತೊಡಿಸಿದ. ಇಂಥ ವಿಶೇಷಗಳೆಲ್ಲ ನಮಗೆ ಗೊತ್ತು. ನಿನ್ನಪ್ಪ ಇಂದ್ರ ಸೋತಲೂ ಕೂಡ ಮಗನಿಗೆ ಕಿರೀಟ ಇಟ್ಟು ಹೊಗಳಿದನಲ್ಲ, ಇದು ವಿಶೇಷ ಅಲ್ಲ. ಇಂಥದನ್ನು ನಾನು ಮಾಡಿದ್ದೇನೆ, ನಾವು ಮಾಡಿದ್ದೇವೆ. ಹೌದಯ್ಯ, ನೀನು ಬ್ರಾಹ್ಮಣ ವೇಷವನ್ನು ಮಾಡಿ ಏಕಚಕ್ರನಗರದಲ್ಲಿ ಓಡಾಡಿದವನು ಅಷ್ಟೇಕೆ? ಮತ್ಸ್ಯಯಂತ್ರವನ್ನು ಭೇದಿಸುವಾಗಲೂ ನಿನ್ನ ವೇಷ ಬ್ರಾಹ್ಮಣ ವೇಷವೇ ಆಗಿತ್ತಲ್ಲ, ಅದನ್ನು ಕಂಡವನು ನಾನು. ಆದರೆ ನಾನು ಕೂಡ ಪರಶುರಾಮರಲ್ಲಿ ಆ ವೇಷ ಮಾಡಿದವನೇ, ಅದು ದೊಡ್ಡದಲ್ಲ. ಆದರೆ ಹೆಣ್ಣೂ ಅಲ್ಲದ ಗಂಡೂ ಅಲ್ಲದೊಬ್ಬನಿಗೆ ಕನಸು ಏನಿರ್ತದೆ ಅದು ಗೊತ್ತಿಲ್ಲ. ಹಾಗೊಂದು ಸ್ಥಿತಿಯನ್ನು ಅನುಭವಿಸಿದ ನಿನ್ನ ಉತ್ಸಾಹವೇನು, ಅನುಭವವೇನು ಅಂತ ಕೇಳುವ ಆಸೆ ನನಗೆ. ಉಳಿದೆಲ್ಲ ನಮಗೂ ಗೊತ್ತುಂಟು. ನೀನು ಏನು ಬಿಲ್ಲು ಹಿಡಿದರೂ, ಬಾಣವನ್ನು ಸಂಧಿಸಿದರೂ ಅದನ್ನು ಗ್ರಹಿಸಬಲ್ಲೆ, ನಿರೀಕ್ಷಿಸಬಲ್ಲೆ. ಆದರೆ ಹೆಣ್ಣಲ್ಲದ ಗಂಡಲ್ಲದ ರೀತಿಯಲ್ಲಿ ಅಜ್ಞಾತವನ್ನು ಕಳೆದೆಯಲ್ಲ, ನಿನಗೂ ನೀನು ಅಜ್ಞಾತವಾಗಿದ್ದೆಯೋ ನಿನಗೆ ನೆನಪಿತ್ತೋ? ಇದು ನನಗೆ ಬಹಳ ಆಶ್ಚರ್ಯವಾದ ಸಂಗತಿ. ಆಹಾ, ಸಂಗೀತ ನೃತ್ಯಗಳನ್ನು ಕಲಿತು ಅದರೊಂದಿಗೆ ಆಡಿದೆಯಂತೆ, ವಿರಾಟನ ಮಕ್ಕಳಿಗೆ ಅದನ್ನು ಹೇಳಿಕೊಟ್ಟೆಯಂತೆ. ಕುಣಿಸಿದ ವಿರಾಟ ಹೌದಾ, ತನ್ನ ಮಗಳನ್ನು ನಿನಗೇ ಕೊಡ್ತೇನೆ ಅಂತಂದರೆ ನನ್ನ ಮಗನಿಗೆ ಮದುವೆ ವಯಸ್ಸು ಅಂತ ಹೇಳಿದೆಯಂತಲ್ಲ, ದೊಡ್ಡವನು ನೀನು, ಅದಕ್ಕೆ ನಾನು ಒಪ್ಪುತ್ತೇನೆ. ಆದರೆ ಇಂಥದೊಂದನ್ನು ಹೇಗೆ ಸಾಧಿಸಿದೆ
ಆಗ ನೋಡಬೇಕಿತ್ತು. 3 ಲೋಕದ ಗಂಡ, ಪ್ರತಿ ಇಲ್ಲದ ಪ್ರತಾಪಿ ಪಾರ್ಥನ ಪೃಥೆಯ ಮಗ ಪಾರ್ಥ ಹೇಗೆ ಹೆಜ್ಜೆ ಹಾಕಿದ, ಕಣ್ಣ ಸನ್ನೆಯನ್ನು ಹೇಗೆ ಕಲಿಸಿದ, ಹುಬ್ಬನ್ನು ಹೇಗೆ ಇರಿಸಿದ, ಕರ್ಣ ಚರಣವನ್ನು ಮಾಡುವಾಗ ಅದು ಹೇಗೆ ತಿರುಗಿಸಿದ, ಅದನ್ನು ನೋಡುವ ಆಸೆ ನನಗೆ. ಪರಿಯನ್ನು ಹೇಳ್ತೀಯೋ? ಇಡೀ ಜಗತ್ತಿಗೆ ಗಂಡಸು ಅಂದರೆ ಯಾರು ಅಂತ ಕೇಳಿದರೆ ಪಾರ್ಥ ಅಂತ 1000 ಹೆಣ್ಣು ಮಕ್ಕಳು ಕನಸಿನಲ್ಲಿ ಬಯಸಿದರಂತೆ ನಿನ್ನನ್ನು. ಆದರೆ ನೀನು ಗಂಡೂ ಅಲ್ಲದ ಹೆಣ್ಣು ಅಲ್ಲದ ಬೃಹನ್ನಳೆಯಾಗಿದ್ದೆಯಲ್ಲ, ಅದು ಹೇಗಿದ್ದೆ ಅಂತ ನೋಡುವ ಆಸೆ ನನಗೆ. ಸಣ್ಣ ಹೆಜ್ಜೆಯನ್ನಿಟ್ಟು ಕುಣಿಯುವಾಗ ದಾಪುಗಾಲನ್ನಿಟ್ಟು ಇಂದ್ರಕೀಲವನ್ನು ಹತ್ತಿದ ಅರ್ಜುನ ಹೇಗಿರಬಹುದು ಅಂತ. ಹೌದು, ಇಂದ್ರನ ಅರ್ಧಾಸನದಲ್ಲಿ ಕುಳಿತು ಗಂಡಸು ಅಂತ ತೋರಿಸಿಕೊಂಡ ನೀನು. ಊರ್ವಶಿ ಬಂದು ಕೇಳಿದಾಗ ತಾಯಿಗೆ ಸಮಾನ ಅಂತ ಅವಳ ಭೋಗವನ್ನು ಬಿಟ್ಟೆಯಂತೆ. ಬಿಟ್ಟ ಭೋಗ ನಿನಗೆ ಶಾಪವಾಯಿತು. ಆ ಶಾಪವನ್ನು ವರವಾಗಿಸಿಕೊಂಡೆಯಲ್ಲ. ಎಲ್ಲರಿಗೂ ಆ ಭಾಗ್ಯ ಇರುವುದಿಲ್ಲ ಪಾರ್ಥ. ಶಾಪವಾಗಿಯೇ ಕಾಡುತ್ತದೆ, ವರವೂ ಶಾಪವಾಗಿ ಬಿಡುವ ಸಂದರ್ಭ ಉಂಟು ಕೆಲವರಿಗೆ. ನಿನಗೆ ಶಾಪವೂ ವರವಾಗುತ್ತದೆ. ಹೌದಯ್ಯ, ಇಂತಹ ನೀನು ಏನು ಮಾಡಿದೆ? ಇಂದ್ರಕೀಲದಲ್ಲಿ ಶಿವನೊಡನೆ ಹೋರಾಡಿ ಪಶುಪತಿಯೊಡನೆ ಪಾಶುಪತವನ್ನು ಪಡೆದೆ. ಧರಿಸಿದರೆ ಪಾಶುಪತ ಒಂದು ಸಾಕು ಈ ಭೂಮಿಯನ್ನು ಸುಡುವುದಕ್ಕೆ. ಯಾರಿಗೆ ಎಷ್ಟು ದಿನ ಬೇಕಾದೀತು? ಈ 18 ಅಕ್ಷೋಹಿಣಿಗಳನ್ನು ಸಂಹರಿಸಿ ಯುದ್ಧವನ್ನು ಗೆಲ್ಲುವುದಕ್ಕೆ ಎಷ್ಟು ದಿನ ಬೇಕಾದೀತು ಅಂತ ಕೇಳಿದರೆ, ನಮ್ಮ ಪಕ್ಷದಲ್ಲಿ ಹೇಳಿದ್ರಲ್ಲ 1 ತಿಂಗಳ ಬೇಕು, 2 ತಿಂಗಳ ಬೇಕು, 10 ದಿನ ಬೇಕು ಎಲ್ಲ. ಆದರೆ ಮನಸ್ಸು ಮಾಡಿದರೆ ಪಾಶುಪತವನ್ನು ಹಿಡಿದ ಪಾರ್ಥ 1 ದಿನದಲ್ಲಿ ಗೆಲ್ಲಬಲ್ಲ ಅಂತ ನಮ್ಮವರೇ ಹೇಳಿದ್ದಿತ್ತು. ಅಂತಹ ಪಾಶುಪತವನ್ನೊಮ್ಮೆ ತೆಗೆದು ತೋರಿಸುವಂತಹ ಒಂದು ಸಂದರ್ಭ ಈಗ ಬಂದಿದೆ. ಬಹಳ ವರ್ಷಗಳಿಂದ ಕಾದವರು ನಾವು. ನೀನು ಭೀಷ್ಮರೊಡನೆ ಯುದ್ಧ ಮಾಡಿದೆ, ಆದರೆ ಅವರು ನಿನ್ನ ವೈರಿಗಳಲ್ಲ. ದ್ರೋಣರೊಡನೆ ಯುದ್ಧ ಮಾಡಿದೆ, ನಿನ್ನ ವೈರಿಗಳಲ್ಲ. ಮೊಮ್ಮಗನ ಕುರಿತಾಗಿ ಮಮತೆಯುಳ್ಳವರು ಭೀಷ್ಮರು, ಶಿಷ್ಯನ ಕುರಿತಾಗಿ ಪ್ರೀತಿಯುಳ್ಳವರು ದ್ರೋಣರು. ಪಾರ್ಥಯೇವ ಧನುರ್ಧರಃ, ನಿನ್ನನ್ನು ಮೆರೆಸಬೇಕಿತ್ತವರಿಗೆ, ಬೆಳೆಸಬೇಕಿತ್ತವರಿಗೆ. ಆದರೆ ನಾನು ನಿನಗೆ ಆಜನ್ಮ ವೈರಿ. ಕಂಡಲ್ಲಿ ನಾವು ಕೆಣಕಿಕೊಂಡವರು. ನನ್ನ ಕುರಿತಾಗಿ ನೀನು ಪ್ರತಿಕ್ಷಣವೂ ಆಲೋಚನೆ. ನಾನಂತೂ ಹಾಗೆ ಮಾಡಿದವನು. ನಾನು ಯಾಕಿದ್ದೇನೆ ಅಂತ ಕೇಳಿದರೆ, ಪಾರ್ಥನಿದ್ದಾನಲ್ಲ ಆದ್ದರಿಂದ ನಾನು ಬದುಕಿದ್ದೇನೆ ಅಂತ ಹೇಳಿದವನು. ಆದದ್ದರಿಂದ ಆ ಕ್ಷಣಕ್ಕಾಗಿ ಕಾದವನು. ಈಗೊಮ್ಮೆ ಯುದ್ಧ ಮಾಡ್ತೀಯ? ಪ್ರಾರಂಭವಾಗಲೇ ಯುದ್ಧ ನೋಡೋಣ ಅಂತೆ. ನನ್ನ ಬತ್ತಳಿಕೆಯಲ್ಲಿ ಏನುಂಟು, ಅವನನ್ನು ಎದುರಿಸುವುದಕ್ಕೆ ನಿನ್ನ ಹತ್ರ ಏನುಂಟು ಅಂತ ಬೆಳಗಿನಿಂದ ಕೇಳುತ್ತಿರುವಂತಹ ಈ ಶಲ್ಯ ಈಗ ಸರಿಯಾಗಿ ರಥ ನಡೆಸ್ತಾ ಇದ್ದಾನೆ. ಕರ್ಣನಲ್ಲಿಯೂ ಏನೋ ಇದೆ ಅಂತ ಅವನಿಗೆ ಅನ್ನಿಸಿತೋ, ಅಥವಾ ಕೃಷ್ಣನಿಗೆ ಪ್ರತಿಸ್ಪರ್ಧಿಯಾಗಿ ನಾನು ಬೆಳೆಸಬೇಕು ಅಂತ ಅಂದುಕೊಂಡನು. ಕ್ಷತ್ರಿಯ ಮನಸ್ಸು ಸ್ಪರ್ಧೆಯಲ್ಲಿ ಅದೆಷ್ಟು ತೊಡಗಿಕೊಳ್ತದೆ ಅಂತಂದ್ರೆ, ಕೌರವ ಹೇಳಿದನಂತೆ, ನೀನು ಕರ್ಣನಿಗೆ ಸಾರಥಿಯಾಗುತ್ತೇನೆ ಅಂತ ಯಾಕೆ ವಿಚಾರ ಮಾಡ್ತೀಯೆ? ಗೆಲ್ಲಿಸುವ ಸಾರಥಿಯಾಗುತ್ತೇನೆ, ಕೃಷ್ಣನೆದುರು ನಾನು ನಿಲ್ತೇನೆ ಅಂತ ವಿಚಾರ ಮಾಡು ಅಂತ ಹೇಳಿದನಂತೆ. ಒಪ್ಪಿಕೊಂಡನಂತಿವ. ಹಾಗಿದ್ದರೆ ಪರಶುರಾಮರ ಬಲದಿಂದ ಇಂದು ನಾನು ನಿಂತಾಗ ಇದೋ ತನ್ನಿಂದ ತಾನೇ ನನ್ನ ಮೂಡಿಗೆಯಿಂದ ಮೂಡಿ ಬಂದ ಶರವೊಂದು ಸರ್ಪಮುಖಿಯಾಗಿ ಕಾಡ್ತಾ ಇದೆ. ಏನು ಅದ್ಭುತ ಇದು! ಏನು ಅದ್ಭುತವಾಯ್ತು! ಏನು ಅದ್ಭುತವಾಯ್ತು ಅಹಿಶರ, ಏನು ಅದ್ಭುತವಾಯ್ತು ಅಹಿಶರ, ಏನು ಅದ್ಭುತವಾಯ್ತು! ಕಾಣೆನು ಕಣೆಯೊಂದುಳಿದುದ ನಾನೇ ಬಾಣ ಮುಖದಿಗೆಡೆಯಾಡುವ ಅಸ್ತ್ರವ. ಕಾಣೆನು ಕಣೆಯೊಂದುಳಿದುದ ನಾನೇ ಬಾಣ ಮುಖದಿಗೆಡೆಯಾಡುವ ಅಸ್ತ್ರವ. ಏನು ಅದ್ಭುತವಾಯ್ತು, ಏನು ಅದ್ಭುತವಾಯ್ತು ಅಹಿಶರ, ಏನು ಅದ್ಭುತವಾಯ್ತು! ಶಲ್ಯ, ನೋಡಿದೆಯೇನ ಏನಿದೆ ನಿನ್ನ ಮೂಡಿಗೆಯಲ್ಲಿ ಅಂತ ಕೇಳಿದೆಯಲ್ಲ. ನನಗೇ ಗೊತ್ತಿಲ್ಲದ ಶರವೊಂದು ಮೂಡಿ ಬಂದು ಮೊಂಡು ಹಾವು ತಾನು ಮುಂದೆ ಹೋಗುತ್ತೇನೆ ಅಂತ ಹೇಳ್ತಾ ಇದೆಯಲ್ಲ. ಇದೇನು ಆಶ್ಚರ್ಯ ಶಲ್ಯ!
ಈ ಸರಳು ಪಾಂಡವ ಸೇನೆಯನ್ನು ಗೆದ್ದು ಬಿಡುತ್ತದೆ ಅಂತ ನಾನು ಹೇಳುವುದಲ್ಲ, ಆ ಪಕ್ಷದವರೇ ಅಂದುಕೊಳ್ತಾ ಇದ್ದಾರೆ. ಏನಿದರ ಮಹಿಮೆ, ಏನದ್ಭುತ ಇದು! ಏನು? ಆಕಾಶ ನಮಗೆ ಕಾಣುತ್ತಿಲ್ಲ, ಆಕಾಶದ ತುಂಬ ಈ ಹಾವಿನ ವಿಷದ ಹೊಗೆ ತುಂಬಿಕೊಂಡಿದೆ. ಪಕ್ಷಿಗಳೆಲ್ಲ ಪಟ ಪಟ ಪಟನ ಕೆಳಗಿಳಿದು ಬಂದಿವೆ. ನಮ್ಮ ಯುದ್ಧವನ್ನು ನೋಡುವುದಕ್ಕೆ ಸುರಾಸುರರು ಕೂಡ ಅಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೇವಲೋಕದವರೂ ಕೂಡ ಅನಿಮಿಷರು ಕಣ್ಣು ಮುಚ್ಚದೆ ನಮ್ಮನ್ನು ನೋಡ್ತಾ ಇದ್ದಾರಂತೆ. ಕಾಣುತ್ತಿಲ್ಲ ಅವರಿಗೆ ಭೂಮಿ, ಆ ರೀತಿಯಲ್ಲಿ ವಿಷ ಪಸರಿಸಿದೆ. ಇದಿರಬೇಕು ಬಹುತೇಕ ಈ ನಾಗಧ್ವಜನಾದಂತಹ ಕೌರವನ ದ್ವೇಷ ಈ ಮುಖದಲ್ಲಿ ಬಾಯಿ ಬಿಟ್ಟಿರಬೇಕು. ಕೌರವನ ಹೊಟ್ಟೆಯ ವಿಷವನ್ನೆಲ್ಲ ಇದು ಕಾರುತ್ತಿದೆ ಅಂತ ನಾನು ಅಂದುಕೊಳ್ತಾ ಇದ್ದೇನೆ. ಎಂಥ ಅದ್ಭುತ ಇದು! ಇದು ಯಾವ ಶರ ಇರಬಹುದು? ಈ ಶರ ನಾನು ಮಂತ್ರಿಸಿದ್ದಲ್ಲ, ಅಸ್ತ್ರ ಅಂತ ಹೇಳೋಣವೇ, ಶಸ್ತ್ರ ಅಂತ ಹೇಳೋಣವೇ, ತನ್ನಿಂದ ತಾನೇ ಜಿಗಿದು ಮುಂದೆ ಹೋಗುತ್ತೇನೆ ಅಂತ ಹೇಳುವ ಉತ್ಸಾಹದಲ್ಲಿ ಅದಿದೆ. ಕೊರಳ ಸರಿಸಕ್ಕೆ ಹಿಡಿದು ನಿಂತಿದ್ದೇನೆ. ಬಿಟ್ಟು ಬಿಡಬಹುದಿತ್ತು, ಆದರೆ ನಿನ್ನನ್ನು ಏನುಂಟು ಅಂತ ಕೇಳ್ತಾ ಇದ್ದೀಯಲ್ಲ, ಇದನ್ನು ನಿನಗೆ ಹೇಳಬೇಕು. ಕೌರವ ಸೇನೆಯೂ ಕೂಡ ಬೆದರಿ ನಿಂತಿದೆ. ಈ ಅಸ್ತ್ರದಿಂದ ಏನಾದೀತು ಅಂತ ಚಿಂತೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಿನಗೆ ಕೇಳಬೇಕು, ಇದು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ದ್ರೌಪದಿಯ ಮಾತನ್ನು ಹೇಳ್ತಾ ಇಲ್ಲ ನಾನು. ನನ್ನ ಅರಸು, ನನ್ನ ಮಿತ್ರ ಕೌರವ ಸುಭದ್ರೆಯ ಮದುವೆಗಾಗಿ ಬಾಸಿಂಗ ಕಟ್ಟಿ ಹೋದವನು ಹಾಗೆಯೇ ಮರಳಿದ್ದ. ಮದುವೆ ಇಲ್ಲದೆ ಬಾಸಿಂಗ ಕಳಚಬೇಕಾಗಿ ಬಂತು. ಈ ಪಾರ್ಥನೇ ಅವಳನ್ನು ಕಳೆದುಕೊಂಡು ಹೋದ. ಆ ಅವಮಾನ ಇದೆಯಲ್ಲ, ಅದನ್ನೊಮ್ಮೆ ತೀರಿಸಬೇಕು ಅಂದರೆ ಈ ಪಾರ್ಥನನ್ನು ಮುಗಿಸಬೇಕು. ಹಾಗಾಗಿ ಆ ಸುಭದ್ರೆಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಮೊನ್ನೆ ಮಗನನ್ನು ಕಳೆದುಕೊಂಡಿದ್ದಾಳೆ, ಆಕೆ ಗಂಡನನ್ನೂ ಕಳೆದುಕೊಂಡಾಳೆಯೇ. ಇದಾಗಬಹುದು, ಆದರೆ ಇಷ್ಟನ್ನೂ ಮಾಡಿದರೆ ನಿನಗೆ ಸಮಾಧಾನ ಆಗುತ್ತದೆಯೇ ಶಲ್ಯ? ಇದನ್ನು ಯಾರು ಗೆಲ್ತಾರೆ? ಈ ಯುದ್ಧವನ್ನು ಗೆಲ್ಲುವುದಕ್ಕೆ ಏನು ಬೇಕು? ಯಾರಿಗಾದರೂ ಮೋಸ ಆಗುತ್ತದೆ ಶಲ್ಯ. ಆದರೆ ಕದ್ದು ನಿಲ್ಲಲಿಲ್ಲ, ಎದ್ದು ಬಂದು ಎದುರಿಸುತ್ತಿದ್ದೇನೆ. ಇದು ಯಾರು ಹಾಕಿದ ಚಪ್ಪರ ಅಂತ ಗೊತ್ತಾಗದೆ ಇವರ ಪಕ್ಷಕ್ಕೆ ನಾನು ಬೆಂಬಲ ಕೊಡ್ತೇನೆ ಅಂತ ಹೇಳಿದ್ರಿಂದ ಇಲ್ಲಿದ್ದೀಯೆ ನೀನು. ನನಗೂ ಗೊತ್ತುಂಟು, ಕೌರವನ ಪಾನಕದ ಸಿಹಿಗಲ್ಲವೇ ನೀನು ಮರಳಾದದ್ದು. ಹೀಗೆ ಬದುಕಿನಲ್ಲಿ ಬಹಳ ಸಂದರ್ಭದಲ್ಲಿ ಯಾರ್ಯಾರೋ ಜಾರಿದ್ದಾರೆ ಶಲ್ಯ. ಆದರೆ ನಿಂತ ಸಂದರ್ಭದಲ್ಲಿ ಹಿಂಜರಿಯಬಾರದು. ನಾನಿದ್ದೇನೆ ಅಂತ ಹೇಳಬೇಕು. ಇಂಥದೊಂದನ್ನು ಮಾಡ್ತಾ ಇದ್ದೇನೆ. ಇಷ್ಟು ಹೇಳಿದರೆ ಸಾಲದು. ಆಗೋ ಎದುರು ಪಕ್ಷದ ಸ್ಥಿತಿಯನ್ನು ನೋಡೋ. ಕರೆಯನ ಮುಖ ನೋಡು, ಕರಿಯನ ನೀ ನೋಡು, ಬಿಳಿಚಿದ ಕೃಷ್ಣನ ಪರಿಪಾಡು, ಬಿಳಿಚಿದ ಕೃಷ್ಣನ ಪರಿಪಾಡು. ಅರಿಗಳ ನರಿಯುವೆನೆಂಬ ಅರ್ಜುನತ ಉರಿ ಕಳೆದಿದ್ದಿಲ ಬಣ್ಣಕ್ಕೆ ತಿರುಗಿದ. ಅರಿಗಳ ನರಿಯುವೆನೆಂಬ ಅರ್ಜುನತ ಉರಿ ಕಳೆದಿದ್ದಿಲ ಬಣ್ಣಕ್ಕೆ ತಿರುಗಿದ. ಏನದ್ಭುತವಾಯ್ತು, ಏನದ್ಭುತವಾಯ್ತು, ಅಹಿಶರ ಏನದ್ಭುತವಾಯ್ತು. ಉರಗ ಪತಾಕನ ಸೇವೆಗೆ ನಿಂತ ನನ್ನ ಸೇವೆ ಸಾರ್ಥಕವಾಯಿತು ಅಂತಂದುಕೊಳ್ಳುವ ಕಾಲ ಇದು. ನನ್ನೊಡೆಯ ಈಗ ಎಲ್ಲಿದ್ದಾನು? ಅವನನ್ನೊಮ್ಮೆ ನೋಡಬೇಕು ಎಂಬ ಉತ್ಸಾಹ ನನಗೆ ಕಾಡ್ತಾ ಇದೆ. ಯಾಕೆಂದರೆ ಇದೇ ಕರಿಯಲ್ಲೋ ಮೊನ್ನೆ ಬಂದದ್ದು ಸಂಧಾನಕ್ಕೆ. ಏನು ಹೇಳಿದ ಕೌರವನಿಗೆ? ನಡೆಯಬೇಡ ಕೃತಾಂತನಲ್ಲಿಗೆ, ಪೊಡವಿಗೋ ಸುಗ ಬಳಗ ಸಹಿತದಿ ನಡೆಯಬೇಡ ಕೃತಾಂತನಲ್ಲಿಗೆ. ಈ ಭೂಮಿ ನಿನ್ನದಾಗುತ್ತದೆ ಎಂಬ ಭರವಸೆಯಿಂದ ಯಾರನ್ನು ಎದುರಿಸ್ತಾ ಇದ್ದೀಯ ನೀನು? ಅರ್ಜುನನನ್ನು, ಭೀಮನನ್ನು, ಪಾಂಡವರನ್ನು ಎದುರಿಸುವ ಸಾಮರ್ಥ್ಯವೇ ಯಾರಿಗಿದೆ ಅಂತ ಕೇಳ್ತಿದ್ದನಲ್ಲ. ಆ ಕೃಷ್ಣ ಬಿಳಿಚಿಕೊಂಡಿದ್ದಾನೆ.
ಅರ್ಜುನ ಅಂದರೆ ಬೆಳ್ಳಿಗಿದ್ದವನು ಅಂತ ಅರ್ಥ. ಅವನ ಮುಖ ಕಪ್ಪಿಟ್ಟಿದೆ. ಏನು ಉತ್ಸಾಹ ಇದು ಈ ಶರಕ್ಕೆ! ಇದರಿಂದಲ್ಲವೇ ಹೇಳುವುದು, ಎಲ್ಲಿ ಏನಿದೆ ಎನ್ನುವುದು ಗೊತ್ತಿಲ್ಲ. ದ್ವಾಪರ ಅಂದರೆ ಸಂಶಯ ಅಂತಲೂ ಒಂದು ಅರ್ಥ. ಈ ದ್ವಾಪರದ ಯೋಧ ನಾನು. ನನ್ನನ್ನು ಎದುರಿಸುವುದಕ್ಕಾಗಿ ಅಲ್ಲವೇ ಇಷ್ಟೆಲ್ಲ ಪ್ರಯತ್ನ ನಡೆದದ್ದು. ನನ್ನ ಕವಚವನ್ನು ಬೇಡಿದವರು, ಕುಂಡಲವನ್ನು ಬೇಡಿದವರು ಯಾರೆಲ್ಲ ಇದ್ದಾರೆ? ಏನಾದರೂ ಒಂದು ಸಂದರ್ಭದಲ್ಲಿ ಕರ್ಣನಿಗೆ ಸಮಸ್ಯೆ ಮಾಡಬೇಕು ಅಂತ ಬಯಸಿದವರೆಲ್ಲ ಪಾಂಡವ ಪಕ್ಷದ ಹಿತವನ್ನು ಬಯಸಿದವರು. ಹಾಗಾಗಿ ಈಗ ಕೇಳ್ತೇನೆ, ಏನಾಗಿದೆ ಅವರಿಗೆ? ಯಾರನ್ನು ಗೆಲ್ತಾರೆ? ಅದೋ ಭೀಮಸೇನ ಹೇಳಿದ್ದನಲ್ಲ, ಯಾರಿದ್ದಾರೆ ಎದುರು ಪಕ್ಷದಲ್ಲ ನಮ್ಮ ಪಕ್ಷದಲ್ಲಿ ಆದರೂ ನನ್ನನ್ನು ಎದುರಿಸುವವರಿದ್ದಾರೆಯೇ ಅಂತ ಕೇಳಿದ್ದನಲ್ಲ. ಎಲ್ಲಿದ್ದಾನೆ ಅವನು? ಕಾಣ್ತಾ ಇಲ್ಲ. ಅಜಗರದ ಸಂವಾದದಲ್ಲಿ ನಹುಷನಿಗೆ ಮುಕ್ತಿಯನ್ನು ಕೊಟ್ಟನಂತೆ ಧರ್ಮರಾಯ. ಈ ಭೀಮನನ್ನು ಸುತ್ತಿ ಹಾಕಿ ಕೈಯಾಡಿಸದಂತೆ ಕಟ್ಟಿ ಹಾಕಿತ್ತಂತೆ ಅಜಗರ. ಆ ಅಜಗರಕ್ಕೆ ಮಾತಾಡಿದ, ಆ ಹಾವನ್ನು ಸಮಾಧಾನಪಡಿಸಿದಂತಹ ಧರ್ಮರಾಜ ಎಲ್ಲಿದ್ದಾನೆ? ಲೋಕದ ನೋಟಕ್ಕೆ ಸುಂದರರಾದಂತಹ ಅಶ್ವಿನಿ ದೇವತೆಗಳ ಮಕ್ಕಳು ನಕುಲ ಸಹದೇವರು. ಒಬ್ಬನು ಭವಿಷ್ಯ ಹೇಳುವವನು, ಒಬ್ಬನು ಭೂತವನ್ನು ನೆನಪಿಟ್ಟವನು. ಆ ಭವಿಷ್ಯವನ್ನು ಹೇಳುವವರು ಎಲ್ಲಿದ್ದಾರೆ ಈಗ? ಪಾಂಡವರಿಗೆ ಭವಿಷ್ಯ ಇದೆ ಅಂತ ಹೇಳುವ ಒಬ್ಬನಾದರೂ ಇದ್ದಾನೆಯೋ ಇಲ್ಲಿ? ಇಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಹೇಗೆ ಈಗಲೂ ನಿನಗೆ ಸಮಾಧಾನ ಇಲ್ಲ ಶಲ್ಯ. ನಾನು ಹಿಡಿದ ಗುರಿ ಸರಿ ಇಲ್ಲ ಅಂತ ನಿನ್ನ ತಕರಾರಲ್ವೇ? ಕೊರಳಿಗೆ ಬೆಸಸಿದರೆ ಅದು ಮುಕುಟವನ್ನು ಸೇರುತ್ತದೆ. ನೀನು ಉರಕ್ಕಾಗಿ ಬೆಸಸು, ಅದಿಲ್ಲವಾದರೆ ಎದುರಿಗೆ ಕುಳಿತವನು ಯಾರು? ಇದನ್ನು ಎದುರಿಸುವವರು ಯಾರಿದ್ದಾರೆ ಅಂತ ಕೇಳಿದರೆ ಅಲ್ಲಿರುವವನು ಶ್ರೀಕೃಷ್ಣ, ಅನಳಿಲ ಲೋಚನ. ಅವನಿದ್ದಾನೆ ಅಂತಾದರೆ ಯಾವುದೂ ಆಗುವುದಿಲ್ಲ. ಏನೂ ಸಾಧ್ಯ ಉಂಟು. ನಾವೇನು ಸಾಮಾನ್ಯ ಪ್ರಯತ್ನ ಮಾಡಿದವರ? ಈ ಪಾಂಡವರ ಹುಟ್ಟಿಗೆ ಕಾರಣವಾದದ್ದು ಯಾವುದೂ ದೂರ್ವಾಸ ಮಂತ್ರ ಅಂತ ತಿಳಿದ ಮೇಲೆ ದುರ್ವಾಸರನ್ನು ಹಸ್ತಿನಾವತಿಗೆ ಕರೆದಾಗ ಆತಿಥ್ಯ ಮಾಡಿ ಅವರನ್ನು ಒಪ್ಪಿಸಿದ್ದಾನೆ ಕೌರವ. ಹೇಗೆ? ಒಂದು ದಿನ ಅಲ್ಲ, 2 ದಿನ ಅಲ್ಲ, ಅವರು ಮೆಚ್ಚುವವರೆಗೂ ಹಗಲು ರಾತ್ರಿಗಳನ್ನೆಣಿಸದೆ ಸೇವೆ ಮಾಡಿ ಒಂದು ದಿನ ನಮಗೆ ಸಂತೋಷವಾಯಿತು ಅಂತ ಕೇಳಿದ ಮರುಕ್ಷಣದಲ್ಲಿ ನಿನಗೇನು ಬೇಕು ಅಂತ ಕೇಳಿದಾಗ ಇವ ಹೇಳಿದ, ನಿಮಗೆ ಇನ್ಯಾವಾಗ ಹಸಿವೆ ಆಗುತ್ತದೆ ಅಂತ. ಏನು ಮಾಡಬೇಕು? ಪಾಂಡವರಿದ್ದಲ್ಲಿಗೆ ಹೋಗಿ ದ್ರೌಪದಿಯ ಊಟವಾದ ಮೇಲೆ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟ ಮೇಲೆ ನೀವು ಊಟವನ್ನು ಬೇಡಬೇಕು ಅಂತ ಹೇಳಿದ. ದುರ್ವಾಸರನ್ನೂ ಕೂಡ ಕಟ್ಟಿ ಹಾಕಿಬಲ್ಲಂತಹ ಜಾಣತನ, ಸೇವೆಯ ಶ್ರದ್ಧೆ ನನ್ನ ಕೌರವನದ್ದು. ಎಂತಹ ಯೋಚನೆ ಅದು ಅಲ್ಲವೇ? ದುರ್ವಾಸ ಸಂತಾನವನ್ನು ದುರ್ವಾಸ ಶಾಪದಿಂದಲೇ ನಿವಾರಿಸಿ ಬಿಡುವಂತಹ ಅದಕ್ಕೆ ನಾವು ಹೋದರೆ ತೊಳೆದಿಟ್ಟ ಪಾತ್ರೆಯಲ್ಲಿಯೂ ಒಂದು ಅಗಳುಂಟು ಅಂತ ನುಂಗಿದನಂತೆ ಅವ. ಹೌದಾ? ಇವ ಅಗಳು ನುಂಗಿದರೆ ಅವರು ಉಗುಳು ನುಂಗಿದ್ರಂತೆ, ಊಟವಾಯಿತು ಅಂತ. ಇಂತಹ ಕೃಷ್ಣನೆದುರು ನಮ್ಮದು ಆಗುತ್ತದೆಯೇ? ಅವನ ಅಲೌಕಿಕವಾದ ಸಾಮರ್ಥ್ಯಕ್ಕೆಲ್ಲ ನಾನು ಕೇಳುವುದು ಪಾರ್ಥಸಾರಥಿಯ ಎದುರಿಸುವುದಕ್ಕೆ, ಪಾರ್ಥನನ್ನು ಎದುರಿಸುವುದಕ್ಕೆ ನನ್ನಲ್ಲಿ ಛಲ ಉಂಟು, ಬಲ ಉಂಟು. ನನ್ನ ಗುರಿಯನ್ನು ಬದಲಿಸಬೇಕಾದ ಅಗತ್ಯ ಇಲ್ಲ ಶಲ್ಯ. ಇದೊಂದೇ ಬಾಣವಲ್ಲ, ಮಂತ್ರಿಸದೆ ತನ್ನಿಂದ ತಾನೇ ಜಿಗಿದು ನಿಂತ ಬಾಣಕ್ಕೆ ಇಷ್ಟು ಸಾಮರ್ಥ್ಯ ಇರಬಹುದಾದರೆ, ಇಷ್ಟು ನಿರೀಕ್ಷೆಯನ್ನು ಹುಟ್ಟಿಸಬಹುದಾದರೆ, ಪರಶುರಾಮರು ಹೇಳಿಕೊಟ್ಟ ಅಸ್ತ್ರಗಳು ನನ್ನ ಬತ್ತಳಿಕೆಯ ತುಂಬ ಇರುವಾಗ ಅದಕ್ಕೆಲ್ಲ ಏನು ಸಾಮರ್ಥ್ಯ? ಒಂದು ಕ್ಷಣ ನಿಲ್ಲು, ಬಿಟ್ಟು ಹೊರಸಾರು ಅಂತ ಕಳುಹಿಸಿದ್ದೇನೆ. ಏನಾಯಿತು? ಕಿರೀಟಿಯ ಕಿರೀಟ ಹೋಯಿತು. ಇನ್ನು ಮುಂದೆ ಅವನನ್ನು ಹಾಗೆ ಕರೀತಾರೋ ಇಲ್ಲವೋ ಗೊತ್ತಿಲ್ಲ. ನೀನು ಹೇಳಿದ ಹಾಗೆ ಕೊರಳಿಗೆ ಬೆಸಸಿದರೆ ಮಕುಟವನ್ನು ಮುಟ್ಟಿದ್ದು ಹೌದು. ಆದರೆ ನಿನ್ನ ಮಾತೇ ಕೇಳಬೇಕು ಅಂತುಂಟೋ? ಏನದು? ಸಾರಥಿಯನ್ನು ಕೇಳಿ ಮಾಡುವುದಕ್ಕೆ ಉಂಟೆ? ರಥಿಕನಿಗೊಂದು ಸ್ವಾತಂತ್ರ್ಯ ಉಂಟು. ಇಂದು ಸೇನಾಧಿಪತಿ ನಾನು, ಕೌರವನೇ ಬಂದಿದ್ದರೂ ಕೂಡ ಸೇನೆಯಲ್ಲಿದ್ದು ನಾನು ಹೇಳಿದಂತೆ ಕೇಳಬೇಕು. ಅವನು ಹೇಳಿದಂತೆ ಕೇಳುವುದು ಸಂಜೆ ಆದ ಮೇಲೆ. ಈಗ ಯಾವುದು
ವ್ಯೂಹ ಯಾವುದು, ಹೇಗೆ, ಎಲ್ಲಿ ರಚನೆ, ಯಾವ ಮುಖದಲ್ಲಿ ನಿಲ್ಲಬೇಕು ಎನ್ನುವುದನ್ನು ನಾನು ಹೇಳಿದ್ದನ್ನು ಕೇಳಬೇಕು. ನಿನಗೂ ಅದೇ ಪಾಠ, ಬೇರೆ ಅಲ್ಲ. 1000 ಅಸ್ತ್ರಗಳುಂಟು ಗೆಲ್ಲುವುದಕ್ಕೆ. ಒಂದು ಹಾವಿನ ಹಂಗೋ ಅದು ತಿರುಗಿ ಬರ್ತಾ ಇದೆ. ಅದು ಬಿಟ್ಟಾಗ ಸಾಧಿಸಲಾಗದ್ದನ್ನು ಇನ್ನೊಮ್ಮೆ ತೊಡು ನೀನು, ನಾನು ಸಾಧಿಸ್ತೇನೆ ಅಂತ ಹೇಳ್ತಾ ಇದೆ. ಯಾರ ದ್ವೇಷಕ್ಕೆಲ್ಲ ನಮ್ಮ ಬತ್ತಳಿಕೆ ಅವಕಾಶವಾಗಿ ಹೋಯ್ತಲ್ಲ. ನನ್ನ ದ್ವೇಷವೇ ಸಾಕು ಪಾರ್ಥನನ್ನು ಕೊಲ್ಲುವುದಕ್ಕೆ, ಮತ್ತೊಬ್ಬರ ದ್ವೇಷ ಬೇಕೋ? ಇದರದ್ದೂ ಸಹಾಯ ಬೇಕು. ಯಾವ ಕಥೆ ಹೇಳುತ್ತದೆ ಅದು? ಖಾಂಡವ ವನದಹನದ ಸಂದರ್ಭದಲ್ಲಿ ಜಿಗೀತಂತೆ ಪಾರ್ಥನ ಬಾಣ ತಾಗಿ ಬಾಲ ಹೋದರೂ ತಲೆ ಉಳಿದದ್ದರಿಂದ ಇಷ್ಟ ಆಗಿದೆ ಅಂತ ಇದರ ತಲೆಯನ್ನೂ ಉಳಿಸಬಾರದು. ಇದರ ಮಾತನ್ನೆಲ್ಲ ಕೇಳಬೇಕು. ಹೊರಸಾರು ಅಂತ ಕಳುಹಿಸಿದರೆ ಅದಲ್ಲ ಹೋದದ್ದು. ಕೇವಲ ಶರವೊಂದೇ ಅಲ್ಲ, ಹಾವು ಸತ್ತೋಯ್ತು ಅಂತಲ್ಲ, ಈ ಹೆಡೆಯಾಡಿಸುತ್ತಿದ್ದ ನನ್ನ ಶಲ್ಯನೂ ಹೋದನೆ. ಏನು ಕಥೆ ಇದು? ಒಂದು ಕ್ಷಣದಲ್ಲಿ ಎಲ್ಲವೂ ಒದಗಿದೆ ಅಂತ ಅಂದುಕೊಳ್ಳುವಾಗ ಮಗನನ್ನು ಕಳೆದುಕೊಂಡೆ. ಈಗ ಒಂದು ಶರದಿಂದ ಪ್ರಪಂಚವನ್ನೇ ನಡುಗಿಸಿದ ಮರು ಸಂದರ್ಭದಲ್ಲಿ ಇವ ತನ್ನ ಆಸನವನ್ನು ಬಿಟ್ಟಿದ್ದಾನೆ. ಈ ಶಲ್ಯ ಹೋದರೆ ಕರ್ಣನೇನು ಅರ್ಧರಥಿ ಅಲ್ಲ, ಮಹಾರಥಿ. ಸಾರಥ್ಯವನ್ನು ನಾನೇ ನಡೆಸಿಕೊಂಡು ಯುದ್ಧ ಮಾಡಬಲ್ಲಷ್ಟು ವಿದ್ಯೆಯನ್ನು ಕಲಿತವನು ನಾನು. ಹಾಗಾಗಿ ಸಾರಥಿ ಹೋದರೆ ಹೋಗಲಿ, ನನ್ನ ಮನೋರಥವನ್ನು ನಡೆಸುವುದಕ್ಕೆ ನನಗೆ ಗೊತ್ತುಂಟಲ್ಲ. ಹಾಗಾಗಿ ನನ್ನ ರಥವನ್ನು ಮುನ್ನಡೆಸುತ್ತಾ ಯುದ್ಧದಲ್ಲಿ ನಾನು ತೊಡಗಿಕೊಳ್ಳುತ್ತೇನಂತೆ. ಏನಾಯಿತು? ನಾನೇನೋ ಯುದ್ಧವನ್ನು ಮಾಡಬೇಕು ಎಂಬ ಉತ್ಸಾಹದಲ್ಲಿದ್ದೇನೆ. ಬಾಣ ನೆನಪಾಗದಿದ್ದರೂ ಬತ್ತಳಿಕೆಯುಂಟಲ್ಲ. ಅಕ್ಷಯ ತೋಣೀರವನ್ನು ತೊಟ್ಟವನು ಎದುರಿಗಿದ್ದರೂ ಕೂಡ ನನ್ನ ಬತ್ತಳಿಕೆ ಏನು ಮುಗಿದಿಲ್ಲವಲ್ಲ. ಬಾಣಗಳನ್ನು ಬಿಡುತ್ತಾ ಸಂಜೆಯವರೆಗೂ ಯುದ್ಧ ಮಾಡಿದರೆ ನಾನು ಸಾಯದಿದ್ದರೂ ಕೌರವನಿಗೆ ಗೆಲುವಾಗಿ ಬಿಡುತ್ತದೆ. ಇದು ನನಗೆ ಗೊತ್ತುಂಟು. ಆದರೆ ಏನು ಮಾಡೋಣ? ಯಾಕೋ ನನ್ನ ಕುದುರೆಗಳು ಮುಂದೆ ಹೋಗುವುದಕ್ಕೆ ಮನಸ್ಸು ಮಾಡ್ತಾ ಇಲ್ಲವಲ್ಲ. ಏನಾಗಿದೆ ಅಂದರೆ ರಥದ ಗಾಲಿ ಕುಸಿದಿದೆಯೇ? ರಥವೇ ಕುಸಿದಿದೆ, ಪಥವೇ ಅಳಿದಿದೆ, ಪಾರ್ಥನ ಬೇಡಿದೆ ತಡೆಯನು ರಥವೇ ಕುಸಿದಿದೆ, ಪಥವೇ ಅಳಿದಿದೆ, ಪಾರ್ಥನ ಬೇಡಿದೆ ತಡೆಯನು ಪಾರ್ಥನ ಬೇಡಿದೆ ತಡೆಯನು ಕಥೆಯೇ ಮುಗಿಯಿತು, ಜತೆಗಾರಿಲ್ಲವೋ, ರತಿಪತಿ ಪಿತಗ ನೆರಗುವೆನು. ಕಥೆಯೇ ಮುಗಿಯಿತು, ಜತೆಗಾರಿಲ್ಲವೋ, ರತಿಪತಿ ಪಿತಗ ನೆರಗುವೆನು. ಯಾರಿಗೆ ಯಾರಿಲ್ಲ, ಯಾರಿಗೆ ಯಾರಿಲ್ಲಿ ಜೀವನದಲ್ಲಿ ಮಾರ ಜನಕ ಎನ್ನೋಳಗಿಗನು. ಯಾರಿಗೆ ಯಾರಿಲ್ಲಿ ಜೀವನದಲ್ಲಿ ಮಾರ ಜನಕ ಎನ್ನೊಳಗಿಗನು. ತೋರುವ ಮೂರುತಿ ಸಾರಥಿ ಆದನು, ತೋರುವ ಮೂರುತಿ ಸಾರಥಿ ಆದನು. ಕಳಚಿದ ಭಾವದ ಬಂಧವನು, ಕಳಚಿದ ಬಂಧದ ಭಾವವನು. ತೋರುವ ಮೂರುತಿ ಸಾರಥಿಯಾದನು, ಕಳಚಿದ ಭಾವದ ಬಂಧವನು, ಕಳಚಿದ ಭಾವದ ಬಂಧವನು. ರಥವೇ ಕುಸಿದಿದೆ,
ಅಳಿದಿದೆ ಪಥವೇ ಅಳಿದಿದೆ ಪಾರ್ಥನ ಬೇಡಿದೆ ತಡೆ ಎನ್ನುತ್ತಾ ಸೇನಾಧಿಪತಿಯಾಗಿಯೂ ಒಂಟಿಯಾಗಿ ಬಿಟ್ಟೆನಲ್ಲ ನಾನು. ನನ್ನ ಹಿಂದೆ ಸೇನೆ ಇದೆ, ಮುಂದೆ ಸಾರಥಿ ಇಲ್ಲದಿದ್ದರೇನು? ಆದರೂ ನಾನು ಒಂಟಿಯಾಗಿ ಬಿಟ್ಟೆನಲ್ಲ. ಅದೆಂತಹ ಪರಿಸ್ಥಿತಿ ಬಂತು ನನಗೆ. ನನ್ನ ರಥ ಕುಸಿದು ಹೋಗಿದೆ. ರಣಧಾರಣಿಯ ರಕ್ತದಲ್ಲಿ ನೆಂದ ಭೂಮಿಯಲ್ಲಿ ರಥದ ಗಾಲಿಗಳು ಸಿಕ್ಕು ಮುಂದೆ ಅಡಿಯಿಡಲಾರದ ಪರಿಸ್ಥಿತಿ. ಕುದುರೆಗಳಿಗೆ ಬೈದರೆ ಹೊಡೆದರೆ ಅವಕ್ಕೇನು ಅರ್ಥವಾಗುತ್ತದೆ? ಭೂಮಿ ನನ್ನನ್ನು ಹೊರಲಾರದು ಎನ್ನುವ ಸ್ಥಿತಿ ಬಂತೆ. ಈ ಭೂಮಿಯನ್ನು ಗೆದ್ದು ಕೊಡಬೇಕು ಕೌರವನಿಗೆ ಅಂತ ಹಂಬಲದಲ್ಲಿದ್ದರೆ ನನ್ನನ್ನೇ ಹೊರುವುದಕ್ಕೆ ಇದು ಸಿದ್ಧವಿಲ್ಲ. ಕಷ್ಟದಲ್ಲಿ ಎಲ್ಲ ಪಾಪಗಳೂ ನೆನಪಾಗುತ್ತವೆ, ಎಲ್ಲ ಶಾಪಗಳೂ ನೆನಪಾಗುತ್ತವೆ. ಹೌದಲ್ಲ? ಮಾನಿನಿಯನ್ನು ವೇಶ್ಯೆ ಅಂತ ಬೈದವನು ನಾನು. ಪಾಂಡವರೈವರನ್ನು ಕೂಡಿ ನೀನಿದ್ದೀಯಲ್ಲ ಆರನೇವನಾಗಿ ಕೌರವನನ್ನು ಸ್ವೀಕರಿಸಲಾಗದೆ ಅಂತ ಕೇಳಿದವನು ನಾನು. ಇವರೆಲ್ಲ ಎತ್ತುಗಳು, ವನವಾಸಕ್ಕೆ ಹೊರಟವರು ಹೋರಿಗಳು ಅಂತ ಬೈದವನು ನಾನು. ಒಂದೇ ಎರಡೇ ಎಲ್ಲವೂ ಈಗ ನೆನಪಾಗುತ್ತದೆ. ಬ್ರಾಹ್ಮಣನ ಶಾಪದಿಂದ ಇಂತಹದೊಂದು ಪರಿಸ್ಥಿತಿ ಬಂದಿದೆ ಎನ್ನುವುದು ಗೊತ್ತಾಗುತ್ತದೆ. ದಾನದ ಹಂಬಲ ಎಷ್ಟಿತ್ತು ನನಗೆ. ನಾನು ದಾನ ಮಾಡ್ತೇನೆ, ಯಾರು ಕೇಳಿದರೂ ಕೊಟ್ಟೇನು ಅಂತ ಹೇಳುವ ನನ್ನ ಹಂಬಲ ಕುಸಿಯುವುದಕ್ಕೆ ಇದು ಕಾರಣವಾಯಿತಲ್ಲ. ಏನು ಮಾಡೋಣ? ಒಂದು ಕ್ಷಣ ಪಾರ್ಥನಲ್ಲಿ ಬೇಡಿದೆ. ವೈದಿಕ ಮತ್ತು ಲೌಕಿಕಗಳನ್ನು ಬಲ್ಲ ನೀನು, ನಾನು ಕೈಯಲ್ಲಿ ಬಿಲ್ಲನ್ನು ಕೈಬಿಟ್ಟು ಕೆಳಗಿಳಿದು ರಥದ ಗಾಲಿಗೆ ಭುಜವನ್ನು ಕಟ್ಟು ಮೇಲೆತ್ತುತ್ತಿರುವಾಗ ಒಂದು ಕ್ಷಣ ತಡೆ ಪಾರ್ಥ, ಗಳಿಗೆ ಸೈರಿಸು ಪಾರ್ಥ ಅಂತ ಕೇಳಿದೆ. ನೀನೆಂಥವನು ಅಂತ ಬೇಡಿದೆ. ಹೇಗೆ ಹೇಳಲಿ ನಾನು ಅವನಿಗೆ? ನಾವಿಬ್ಬರು ಒಂದೇ ತಾಯಿಯ ಮಕ್ಕಳು, ನನಗೆ ತಿಳಿಯುತ್ತದೆ, ನಿನಗರ್ಥವಾಗುವುದಿಲ್ಲ ಅಂತ ಹೇಗೆ ಹೇಳಲಿ? ಯಾವ ಭೂಮಿ ನನ್ನ ರಥವನ್ನು ನುಂಗಿದೆಯೋ ಅದೇ ಭೂಮಿಯಲ್ಲಿ ಅವನು ನಿಂತಿದ್ದಾನಲ್ಲ, ಆ ಭೂಮಿ ನನಗೆ ಬೇರೆ ನಿನಗೆ ಬೇರೆಯೇ ಅಂತ ಕೇಳಿದರೆ ಅರ್ಥವಾದೀತೆ? ಕುಂತಿ ಬಂದು ಕೇಳಿದಾಗಲೂ ಕೂಡ ಗಂಗಾ ನದಿಯಲ್ಲಿ ನಾನು ಅರ್ಘ್ಯವನ್ನು ಕೊಡುತ್ತಿದ್ದೆ ಸೂರ್ಯನಿಗೆ. ಅವನಿಗೂ ಅರ್ಘ್ಯವನ್ನು ಕೊಡುವುದಕ್ಕೆ ಗಂಗೆಯೇ ಅಲ್ಲವೇ? ಆದ್ರೇನು ಮಾಡಲಿ? ಇದನ್ನು ಹೇಳುವುದಕ್ಕಾದೀತೆ? ಕಾರ್ಮುಕವನ್ನು ಹಿಡಿದು ಕಲಹದಲ್ಲಿದ್ದಾಗ ಕಾವ್ಯವನ್ನು ಹೇಳುವುದಾಗುವುದಿಲ್ಲ. ನನಗೆ ಗೊತ್ತಿದೆ ಅವನನ್ನು ಎದುರಿಸುವುದು ಹೇಗೆ ಎನ್ನುವುದು ಅರ್ಥವಾಗುತ್ತಾ ಇಲ್ಲ. ಛೇ, ಇನ್ನೇನಾಯಿತು? ಕಥೆ ಮುಗಿಯಿತು. ಕರ್ಣ ಮುಗಿದು ಹೋದ. ಈಗ ನನಗೆ ಅರ್ಥವಾಗುತ್ತದೆ. ಯಾವ ಒಂದು ಸಂದರ್ಭದಲ್ಲಿ ಎಲ್ಲವನ್ನೂ ಜಯಿಸಬಹುದು, ಪ್ರಪಂಚವನ್ನು ಸಾಧನಗಳಿಂದ ಕಟ್ಟಬಹುದು ಅಂತ ಹೇಳಿದ್ದೆನೋ, ಶ್ರದ್ಧೆಯನ್ನು ಬಿಟ್ಟು ನಿಂತಿದ್ದೆನೋ, ಈಗ ನನ್ನನ್ನು ಅಣಕಿಸುತ್ತಾ ಇದೆ. ನಾನು ಯಾರು ದೊಡ್ಡವರು ಅಂತ ತಿಳಿದುಕೊಂಡಿದ್ದೆನೋ ಅವ ನನ್ನ ಎದುರಿಗೆ ಇದ್ದಾನೆ. ಆದರೆ ನನಗೆ ಸುಲಭ ಸಾಧ್ಯನಲ್ಲ. ನನ್ನ ವೈರಿಗೆ ಸಾರಥಿಯಾಗಿದ್ದಾನೆ. ನನ್ನ ಮನೋರಥ ಕುಸಿದಾಗಲೂ ನನ್ನ ಮನಸ್ಸಿನಲ್ಲಿ ರತಿಪತಿಯ ಪಿತನೇ ಇದ್ದಾನೆ, ಬೇರಲ್ಲ. ಇದು ನನಗೆ ಅರ್ಥವಾಗುತ್ತದೆ. ಆದರೆ ಹೇಗೆ ಹೇಳಲಿ? ಪ್ರಪಂಚಕ್ಕೆ ಹೇಗೆ ಹೇಳಲಿ? ಹೌದಲ್ಲ, ಎಲ್ಲವನ್ನೂ ಸಂಗ್ರಹಿಸಬಹುದು ಅಂತಲೇ ಅಲ್ಲವೇ ನಾನು ಸಂಗ್ರಹವೇ ಆಗಿದ್ದೆ. ಅದಿಲ್ಲವಾದರೆ 10 ದಿನ ಭೀಷ್ಮರಿರುವವರೆಗೆ ನಾನು ಯುದ್ಧರಂಗಕ್ಕೆ ಕಾಲಿಡುವುದಿಲ್ಲ ಅಂತ ಶಪಥ ಮಾಡಿದಾಗ ಸಮಾಧಾನಕ್ಕಾದರೂ ಕೌರವ ಒಂದು ಮಾತು ಹೇಳಬಹುದಿತ್ತಲ್ಲ. ನನ್ನ ಸಲುವಾಗಿ ನೀನು ಯುದ್ಧಕ್ಕೆ ಹೋಗು ಅಂತ ಹೇಳಲಿಲ್ಲ. ಯಾಕೆ? ನಾನು ತಿಳಿದಿದ್ದೆ, ನಾನು ದಿಗ್ವಿಜಯ ಮಾಡಿ ಕೌರವನಿಗೆ ಸಂಪತ್ತನ್ನು ತಂದುಕೊಟ್ಟವನು, ವೈಷ್ಣವೀಯಾಗವನ್ನು ಸಂಪನ್ನಗೊಳಿಸಿದವನು ನಾನು. ಭೀಷ್ಮರಿರುವಾಗಲೇ ಸೇನಾಧಿಪತ್ಯ ನನಗೆ ಸಿಕ್ಕಿತ್ತು ಅಂತ ಭಾವಿಸಿದವನು ನಾನು, ಭ್ರಮಿಸಿದವನು ನಾನು. ಭೀಷ್ಮರಿಗೆ ಸೇನಾಧಿಪಟ್ಟವಾಯಿತು. ಆ ಪರಂಪರೆಯಲ್ಲಿ ನನಗೆ ಸ್ಥಳವಿಲ್ಲ. ಭೀಷ್ಮರಾಡದ ಮಾತನ್ನು ಎದುರಿಸುವುದಕ್ಕೆ ಕೌರವ ಒಂದು ಕ್ಷಣವೂ ಪ್ರಯತ್ನಿಸಲಿಲ್ಲ. ಇದ್ದರೆ ಮನೆಯಲ್ಲಿ ಇರಲಿ ಅಂತ ಬಿಟ್ಟನಲ್ಲ. ಯಾಕೆ?
ಇದು ನನಗೆ ಅರ್ಥವಾಗುವುದಿಲ್ಲ. ಮಗನ ಬಳಿಯಲ್ಲಿ ಹೇಳಿಕೊಂಡೆ, ಹೌದು, ದೇವರು ಬಂದು ಕರೆದಾಗ ಭಕ್ತನಾಗುವುದಕ್ಕೆ ತಿಳಿಯಲಿಲ್ಲ, ತಾಯಿಯೇ ಬಂದು ಕರೆದಾಗ ಮಗನಾಗುವುದಕ್ಕೆ ಗೊತ್ತಾಗಲಿಲ್ಲ. ಈಗ ಹಲುಬಿ ಏನು ಪ್ರಯೋಜನ? ಕೃಷ್ಣನನ್ನು ನಂಬಿದ್ದೇನೆ, ಅವನನ್ನು ದಾಟಿಸುತ್ತಾನೆ. ಹೇಳಿದ್ದೇನೆ, ನಿನ್ನ ಪಾಂಡವರನ್ನು ಕರೆದುಕೊಂಡು ಬಾ, ಅಲ್ಲಿ ನಾನು ರಣಧಾರಿಣಿಯಲ್ಲಿ ಮಾರಣ ಹೋಮಕ್ಕೆ ಸಿದ್ಧನಾಗಿ ಬರ್ತೇನೆ, ಪ್ರಯತ್ನ ಮಾಡುವಂತ. ತಾಯಿಗೆ ಹೇಳುವಾಗ ನಿನಗೆ ಹೇಗೂ 5 ಉಳಿತಾರಲ್ಲ ಅಂತ ಹೇಳಿದೆ. ತಾಯಿಗೆ ಸಮಾಧಾನದ ಮಾತೇ ಅದು. ಕರ್ಣ ಬಾ, 6 ಜನ ನನಗೆ ಬೇಕು ಅಂತ ಹೇಳಿದರೆ ನಿನಗೆ 5 ಮಾತ್ರ ಉಳಿತಾರೆ ಅಂತ ಹೇಳಿದನಲ್ಲ. ತಾಯಿಗೆಷ್ಟು ನೋವಾಗಿರಬಹುದು. ಎಲ್ಲರ ತಾಯಿ ಈ ಭೂಮಿ, ಅದಕ್ಕೆಷ್ಟು ನೋವಾಗಿರಬಹುದು. ಗಾವೋ ವಿಶ್ವಸ್ಯ ಮಾತರಃ, ಬ್ರಾಹ್ಮಣನ ಗೋವನ್ನು ಕೊಲ್ಲುವಾಗ ಅದು ಅವನಿಗೆ ಹಾನಿಯಾಯಿತು ಅಂತ ಭಾವಿಸಿದೆ, ಪರಿಹಾರವನ್ನು ನೀಡಬಹುದು ಅಂತ ಅರಮನೆಯ ದೃಷ್ಟಿಯಲ್ಲಿ ವಿಚಾರ ಮಾಡಿದೆ. ಪಾಪ ಅಂತ ನನಗೆ ಗೊತ್ತಾಗಲಿಲ್ಲವಲ್ಲ. ಇದನ್ನೆಲ್ಲ ಪರಿಹರಿಸಿಕೊಳ್ಳುವುದಕ್ಕೆ ಎಲ್ಲಿದೆ ಹಾದಿ? ನಾನು ಸಂಗ್ರಹವಾದೆನೇ. ಕೃಷ್ಣ ಕೃಷ್ಣ, ಏನು ಪರಿಸ್ಥಿತಿ ನನ್ನದು? ಹೇಗೆ ಮಾಡಲಿ? ಪಾರ್ಥನಲ್ಲಿ ಬೇಡ್ತಾ ಇದ್ದೇನೆ, ಅಯ್ಯ, ಕುಂತಿಯ ಸುತ ನೀನು, ಧರ್ಮರಾಯನ ತಮ್ಮ ನೀನು, ಆದದ್ದರಿಂದ ರಥಹೀನನು ಶಸ್ತ್ರಹೀನನೂ ಆದ ನನ್ನ ಮೇಲೆ ಯುದ್ಧ ಮಾಡುವುದಕ್ಕೆ ನಿನಗೆ ಮನಸ್ಸು ಬರ್ತದೆಯೇ? ಅವನಲ್ಲಿ ಧರ್ಮಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು ಅಂತ ಪ್ರಯತ್ನ ಪಟ್ಟರೆ ಪಕ್ಕದಲ್ಲಿಯೇ ಇರುವ ಹರಿ ಹೇಳ್ತಾ ಇದ್ದಾನೆ, ಇವನಿಗೆ ಈಗ ಧರ್ಮ ನೆನಪಾಗ್ತಾ ಇದೆಯೇ? ಇವನಲ್ಲವೇ ಅರಗಿನ ಮನೆಯನ್ನು ಕಟ್ಟಿ ಬೆಂಕಿ ಇಡುವುದಕ್ಕೆ ಪ್ರೋತ್ಸಾಹ ನೀಡಿದವನು? ಇವನಲ್ಲವೇ ಅನ್ನದಲ್ಲಿ ವಿಷ ಹಾಕುವಾಗ ಪಕ್ಕದಲ್ಲಿ ಇದ್ದವನು? ಇವನಲ್ಲವೇ ಆ ರಜಸ್ವಲೆಯಾದ ದ್ರೌಪದಿಯನ್ನು ಸಭೆಗೆ ಎಳೆದು ತಂದು ಸೀರೆ ಸುಲಿಯುವುದಕ್ಕೆ ಪ್ರಯತ್ನ ಪಟ್ಟವನು, ಅದಕ್ಕೆ ಪ್ರೋತ್ಸಾಹ ನೀಡಿದವನು? ಅಷ್ಟೇ ಅಲ್ಲ, ಯಾವೆಲ್ಲ ಮಾತುಗಳನ್ನು ಹೇಳಿದೆ ಇವನಲ್ಲವೇ? ನಿನ್ನ ಮಗನಾದಂತಹ ಅಭಿಮನ್ಯುವಿನ ಹಿಂದಿನಿಂದ ಬಂದು ಬಿಲ್ಲನ್ನು ಕಡಿದಂತಹ ಧೀರನಲ್ಲವೇ ಇವನು? ಇವನಿಗೆ ಧರ್ಮದ ಚಿಂತೆಯೇ ಅಂತ ಅವನಲ್ಲಿ ಕೇಳಿ ಅವನನ್ನು ಎಚ್ಚರಿಸುತ್ತಿದ್ದಾನೆ. ಪಾರ್ಥನಿಗೆ ಎಲ್ಲೋ ಕರುಳು ಉರಿದಿರಬೇಕು, ಹಾಗಾಗಿಯೇ ಒಂದು ಕ್ಷಣ ತಡ ಮಾಡ್ತಾ ಇದ್ದಾನೆ. ನನಗಿನ್ನು ಯಾವ ಭರವಸೆ, ಯಾವ ಭರವಸೆ? ಕೌರವನನ್ನು ಕೈಬಿಟ್ಟೆ, ಅವನ ಸಂಗ್ರಹದಿಂದ ಹೊರತಾದೆ. ನನ್ನ ಮನಸ್ಸಿನಲ್ಲಿ ಕೌರವನಿಲ್ಲ, ಕೃಷ್ಣನೇ ಕಾಣ್ತಾ ಇದ್ದಾನೆ. ಏನಿರಬಹುದು? ಕಣ್ಣು ಬಿಟ್ಟು ಜಗತ್ತನ್ನು ನೋಡುವುದಕ್ಕಿಂತ ಕಣ್ಣು ಮುಚ್ಚಿ ಅಂತರಂಗವನ್ನು ಕಾಣುವ ಹಂಬಲವಾಗ್ತಾ ಇದೆಯಲ್ಲ ಯುದ್ಧರಂಗದಲ್ಲಿ. ಏನಿದರ ವಿಶೇಷ? ಸಮಯದಲ್ಲಿ ಹರಿಯು ಭೂಸುರ ವೇಷವನು ತಾಳ್ದು ಸಮಯದಲ್ಲಿ ಹರಿಯು ಭೂಸುರ ವೇಷವನು ತಾಳ್ದೊಡನೆ ಘನ ಸಂತೋಷದಿ ಪೊಗಳುತ್ತ ಭೂಸುರ ವೇಷವನು ತಾಳ್ದೊಡನೆ ಘನ ಸಂತೋಷದಿ ಪೊಗಳುತ್ತ ಕರ್ಣನ ಬಳಿಗೆ ನಡೆ ತಂದ. ಆಶ್ಚರ್ಯ, ಭವರದ ಮಧ್ಯೆ ಭೂಸುರರು ಯಾಕೆ ಬಂದಿರಿ? ಯೇಸು ಕೀರ್ತಿಯೋ ನೀನು ಜಗದಲ್ಲಿ, ಯೇಸು ಕೀರ್ತಿಯೋ ನೀನು ಜಗದಲ್ಲಿ, ಮಾ
ಮಾಸಲಳಿಯದ ತ್ಯಾಗಿ ಎಂಬುದ ಮಾಸಲಳಿಯದ ತ್ಯಾಗಿ ಎಂಬುದ ನೋಸರಿಸಿ ನಾ ಬಂದೆ ನೋಸರಿಸಿ ನಾ ಬಂದೆ ಇವುದು ಎನ್ನ ಮನದಿರವ ಯೇಸು ಕೀರ್ತಿಯ ನೀನು ಜಗದಲ್ಲಿ ಮಾಸಲಳಿಯದ ತ್ಯಾಗಿ ಎಂಬುದ ನೋಸರಿಸಿ ನಾ ಬಂದೆ ಇವುದು ಎನ್ನ ಮನದಿರವ ಎಂಬುದೋ ಸರಿಸಿ ನಾ ಬಂದೆ ಇವುದು ಎನ್ನ ಮನದಿರವ ಆಶ್ಚರ್ಯ, ರಣದ ಮಧ್ಯದಲ್ಲಿ ಇವರು ಬಂದು ನಿಂತಿದ್ದಾರಲ್ಲ, ಹಸನ್ಮುಖದಿಂದ ಬ್ರಾಹ್ಮಣರು ಬಂದು ನಿಂತಿದ್ದಾರೆ. ಯಾಕೆ ಅಂತ ಕೇಳಿದರೆ, ಕರ್ಣ ನೀನು ತ್ಯಾಗಿ ಎಂಬ ಕೀರ್ತಿಯನ್ನು ಕೇಳಿ ಬಂದೆ ಅಂತ. ಯಾವ ತ್ಯಾಗ ಸ್ವಾಮಿ? ಮನಸ್ಸಿನ ಉತ್ಸಾಹವೂ ಇಲ್ಲದ ಕಾಲದಲ್ಲಿ ಬಂದಿದ್ದೀರಿ. ಏನು ಕೊಡೋಣ ನಿಮಗೆ? ಬಹಳ ಕಷ್ಟ. ಕೀರ್ತಿಯನ್ನು ಗಳಿಸಬೇಕು ಅಂತ ಪ್ರಯತ್ನ ಪಡುವುದು ನಿಜ. ಆದರೆ ಯಾವ ಕೀರ್ತಿಯನ್ನು ಗಳಿಸಿದೆನು ನಾನು? ಯಾರಿಗೆ ಏನು ಕೊಟ್ಟೆ? ಯಾವುದನ್ನು ಕೌರವನಿಗೆ ಗೆದ್ದು ಕೊಡಬೇಕು ಅಂತ ಹೇಳಿದ್ದೆನೋ ಅದೇ ಸಾಧ್ಯವಿಲ್ಲದೆ ನಿಂತಿದ್ದೇನೆ. ಮುಖ್ಯವಾದ ಉದ್ದೇಶವೇ ಬಿದ್ದು ಹೋಗಿದೆ. ನಿಮಗಾಸೆ, ಕೀರ್ತಿ ಬೇಕು. ಈ ಕೀರ್ತಿಯನ್ನು ಪಡೆದಂತಹ ಕರ್ಣನಿಗೆ ಇನ್ನಷ್ಟು ಕೀರ್ತಿಯನ್ನು ತಂದುಕೊಡಬೇಕು ಅಂತ ರಣಧಾರಿಣಿಯಲ್ಲಿದ್ದಾಗ ಬಂದಿದ್ದೀರಿ ನೀವು. ಏನು ಮನದಿರವನ್ನು ಕೊಡಬೇಕು. ನನ್ನ ಮನಸ್ಸಿನಲ್ಲಿ ಈಗ ಕೃಷ್ಣನಲ್ಲದೆ ಬೇರೇನೂ ಇಲ್ಲ. ನಿಮಗೆ ಏನು ಕೊಡಲಿ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಬಿಲ್ಲನ್ನು ಕೊಡಲೆ, ಬತ್ತಳಿಕೆಯನ್ನು ನೀಡಲೆ, ಏನು ಪ್ರಯೋಜನ ನಿಮಗೆ? ಮೈ ತುಂಬ ಆಭರಣಗಳಿದ್ದಿದ್ದರೆ ಆ ಮಾತು ಬೇರೆ ಇತ್ತು. ಕಟ್ಟಿಕೊಂಡಿದ್ದೆಲ್ಲ ಕವಚಗಳು. ಇದರಿಂದಲೂ ನಿಮಗೆ ಪ್ರಯೋಜನ ಇಲ್ಲ. ಆದರೂ ಯುದ್ಧರಂಗದಲ್ಲಿ ಬಂದು ಕೇಳ್ತಾ ಇದ್ದೀರಿ ಎಂದರೆ ಆಶ್ಚರ್ಯ ನನಗೆ. ಈ ಯುದ್ಧರಂಗದಲ್ಲಿ ಹೇಗೆ ಬಂದಿರಿ? ಈ ರಕ್ತವಲ್ಲಿ, ಮಡುವಿನಲ್ಲಿ, ಎಲುವು ಚುಚ್ಚುವಲ್ಲಿ ನೀವು ಕಾಲಿಟ್ಟು ಬಂದದ್ದು ಹೇಗೆ? ಕರ್ಣನನ್ನು ಹುಡುಕಿ ಬಂದಿರಲ್ಲ. ಆಶ್ಚರ್ಯ, ವಿಶೇಷ. ಇರಲಿ, ಈಗಲೂ ಕರ್ಣನಲ್ಲಿ ಕೊಡುವುದಕ್ಕೇನಾದರೂ ಉಂಟು ಅಂತ ನೀವು ಬಯಸ್ತೀರಾದರೆ ಆಶ್ಚರ್ಯ ನನಗೆ. ನಾನು ಅಂದುಕೊಂಡಿದ್ದೆ ನಾನು ಕೊಡ್ತಾ ಇದ್ದೇನೆ ಅಂತ. ಅಂಗರಾಜ್ಯವನ್ನು ನನಗೆ ಕೊಟ್ಟನಲ್ಲ ಕೌರವ, ಅದು ನನ್ನದಲ್ಲ. ಕೌರವನ ಆಸ್ಥಾನದಲ್ಲಿ ಸೇರಿಕೊಂಡ ಮೇಲಲ್ಲವೇ ನನ್ನ ತ್ಯಾಗಕ್ಕೆ ಸಾಧನಗಳು ಸಿಕ್ಕಿದ್ದು. ಅದು ಯಾವುದೂ ನನ್ನದಲ್ಲ. ಬೇರೆಯವರು ಕೊಟ್ಟಿದ್ದನ್ನು ಮತ್ತೊಬ್ಬರಿಗೆ ನೀಡಿ ನಾನು ತ್ಯಾಗಿ ಎನ್ನಿಸಿಕೊಳ್ಳಲೆ. ಈಗ ನನ್ನಲ್ಲಿ ಜೀವ ಒಂದುಂಟು, ಅದನ್ನು ಕೊಡೋಣ ಅಂತಂದರೆ ಅದು ನನ್ನದೋ ಅನ್ನುವ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಏನು ಮಾಡಲಿ? ನನಗೆ ಅರ್ಥವಾಗುವುದಿಲ್ಲ. ಕೇಳುವುದಿದ್ದರೆ ನೀವೇ ಕೇಳಿ ಸ್ವಾಮಿ. ಕೊಡುವುದಾದರೆ ಕರ್ಣ ಕುಂಡಲ ಎರಡನ್ನು ಕೊಡುಧಾರೆ ಎರೆದು ನೀನು, ಕೊಡುಧಾರೆ ಎರೆದು ನೀನು, ನುಡಿದ ಮಾತಿಗೆ ನೀರನ ರಸಲು ಕರ್ಣ ನೋಡ್, ನುಡಿದ ಮಾತಿಗೆ ನೀರನ ರಸಲು ಕರ್ಣ ನೋಡ್, ನುಡಿದನು ಮೂರಹರನೋ. ಏನು ಕರ್ಣಕುಂಡಲಗಳನ್ನು ಕೊಡಬೇಕು? ನನ್ನ ಹೆಸರಿಗೆ ಅದೊಂದು ಅಂಟಿಕೊಂಡಿದೆ. ಕರ್ಣನಿಗೆ ಕರ್ಣಕುಂಡಲಗಳೂ ಉಂಟು. ಹೌದು, ನಿಮಗೆ ಇನ್ನಾವುದು ಬೇಕಾಗಿರಲಿಲ್ವಲ್ಲ. ನನ್ನ ಮೈ ಮೇಲೆ ಆಭರಣವೇ ಇಲ್ಲ ಅಂತ ಹೇಳಿದಾಗಲೂ ಗುರುತಿಸಿದಿರಲ್ಲ, ದೊಡ್ಡದಿದು. ಅದನ್ನಾದರೂ ಯಾಕೆ ಇಟ್ಟುಕೊಳ್ಳಬೇಕು? ಕೊಟ್ಟು ಬಿಡೋಣ. ನನ್ನದು ಅಂತ ಇಲ್ಲ ಅಂತಾಗೋಣ. ಅದು ನನ್ನದೇ ಹೌದು. ಯಾಕೆಂದರೆ ಅದು ಹುಟ್ಟಿನೊಡನೆ ಬಂದಿತ್ತು.
ಬೇರೆಯವರಿಂದ ದೇಣಿಗೆ ಪಡೆದದ್ದಲ್ಲ. ಆದದ್ದರಿಂದ ಅದನ್ನು ಕೊಡುವ ಒಂದು ಅವಕಾಶವನ್ನು ಸೃಷ್ಟಿಸಿದ್ದೀರಿ. ಸಂತೋಷ, ನಿಮಗೆ ಧನ್ಯವಾದವನ್ನು ಹೇಳೋಣ. ಆದರೆ ಕೊಡುವುದಕ್ಕೆ ಯಾರ ಕೈಗೆ ಕೊಡ್ತಾ ಇದ್ದೇನೆ? ಶ್ರೋತ್ರೀಯನಾದ ಬ್ರಾಹ್ಮಣನ ಕೈಗೆ ಕೊಡ್ತಾ ಇದ್ದೇನೆ. ಒಂದು ಹನಿ ನೀರನ್ನು ಹಾಕೋಣ ಅಂದರೆ ಮಗ ಸತ್ತ ಮೇಲೆ ಕಣ್ಣೀರು ಬತ್ತಿ ಹೋಗಿದೆ. ಈ ರುಧಿರಧಾರೆಯಿಂದ ನಿಮ್ಮನ್ನೇ ಅದಾಗುವುದಿಲ್ಲ. ನೀರನ್ನೆಲ್ಲಿ ಹುಡುಕ್ಲಿ ಸ್ವಾಮಿ? ಉದಕವ ಹೊರಗರ ಸೋವುದಕ್ಕೆ, ಉದಕವ ಹೊರಗರ ಸೋವುದಕ್ಕೆ, ನಿನ್ನಯ ಹೃದಯ ಕಮಲದೋಳಿಯ, ನಿನ್ನಯ ಹೃದಯ ಕಮಲದೋಳಿಯ. ಏನು? ಉದಕದಿ ಧಾರೆಯ ಎರೆದು, ಉದಕದಿ ಧಾರೆ ಎರೆದು ಕೊಡು ಏನಲಾತ, ಹರುಷದಿನ ಸುನಕ್ಕನೋ. ಆಹಾ ಬ್ರಾಹ್ಮಣರೇ, ಎಲ್ಲಿ ಹುಡುಕಲಿ? ನೀವು ಅದನ್ನು ಹಿಡಿದುಕೊಂಡು ಬಂದಿಲ್ಲ. ನೀರನ್ನೆಲ್ಲಿ ಹುಡುಕಲಿ ಅಂತಂದರೆ ಹೊರಗರಸುವುದು ಬೇಡ, ಒಳಗಿದೆಯಲ್ಲ ಅಂತ ಹೇಳ್ತಾ ಇದ್ದೀರಿ. ಏನದು? ನನ್ನ ಹೃದಯದಲ್ಲಿ ಅಮೃತ ಕುಂಭವಿದೆ, ಆ ಸಲಿಲದಿಂದಲೇ ಧಾರೆ ಎರೆಯಬಹುದು ಅಂತ ಹೇಳ್ತಾ ಇದ್ದೀರಿ. ಹೌದಲ್ಲ? ಎದೆಯಲ್ಲಿ ಅಮೃತವನ್ನು ಉಟ್ಟುಕೊಂಡು ತಲೆ ತುಂಬ ವಿಷವನ್ನೇ ಹೊತ್ತು ಓಡಾಡಿದನಲ್ಲ ಬದುಕಿನ ತುಂಬ. ಏನು ಪ್ರಯೋಜನವಾಯಿತು ಸ್ವಾಮಿ? ಅದನ್ನು ನಿಮಗಾದರೂ ಕೊಡುವ ಅವಕಾಶ ಬಂತಲ್ಲ, ಸಂತೋಷವೇ. ಕೊಡಬಹುದು. ನನ್ನ ತಾಯಿಯನ್ನು ಆಕ್ಷೇಪಿಸಿದ್ದೆ. ಹುಟ್ಟಿಸಿದ ನೀನು ನನಗೆ ಸ್ತನ್ಯಪಾನವನ್ನು ಮಾಡಿಸಲಿಲ್ಲ, ನೀರಿನಲ್ಲಿ ಬಿಟ್ಟೆ ಹಾಲನ್ನು ಕೊಡುವ ಬದಲು ಅಂತ ಹೇಳಿದ್ದೆ. ಎದೆಯಲ್ಲಿ ಅಮೃತ ಕುಂಭವನ್ನೇ ಇಟ್ಟ ತಾಯಿಯನ್ನು ನಿಂದಿಸಿದನಲ್ಲ ಸ್ವಾಮಿ. ಗೊತ್ತಾಗದೆ ಹೋಯಿತು. ಯಾವ ಅಸ್ತ್ರಕ್ಕೂ ನಾನು ಸಾಯಬೇಕಾಗಿಲ್ಲ. ಅಮೃತ ನನ್ನ ಹೃದಯದಲ್ಲಿದೆ ಅಂತಾದರೆ ಅದನ್ನು ಹಂಚಬಹುದಿತ್ತಲ್ಲ. ಆಗಲಿಲ್ಲ. ಪರಶುರಾಮರ ಶಿಷ್ಯ ಪರಶುರಾಮರು ಏಕಾಂಗಿಯಾಗಿ 21 ಬಾರಿ ಭೂಮಿಯನ್ನು ಸುತ್ತುವರಿದು ಕ್ಷತ್ರಿಯ ದೌಷ್ಟ್ಯವನ್ನು ಮೆಟ್ಟಿದವರು. ಅವರ ಶಿಷ್ಯನಾಗಿ ಒಬ್ಬನೇ ಹೋರಾಡಬಹುದಿತ್ತಲ್ಲ. ಅರ್ಥವೇ ಆಗಲಿಲ್ಲ. ಏನು ಮಾಡಲಿ? ಆದರೆ ನನ್ನ ಹೃದಯದಲ್ಲಿ ಅಮೃತ ಕುಂಭವಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಯಾರಿರಬಹುದು ಇವರು? ಮಾತೆ ಬಲ್ಲಳು ಬಾರಳಿ ತೆರ, ಮಾತೆ ಬಲ್ಲಳು ಬಾರಳಿ ತೆರ, ತಾತ ಬಲ್ಲನು ಕೇಳನಿದ, ತಾತ ಬಲ್ಲನು ಕೇಳನಿದ, ಶ್ರೀನಾಥ ಬಲ್ಲನು, ಶ್ರೀನಾಥ ಬಲ್ಲನು ಬಂದ ಈತ ನೆನುತ್ತ ಯೋಚಿಸಿದ. ಆಹಾ ಆಹಾ, ಈ ಕ್ಷಣದಲ್ಲಿ ನಿಮ್ಮ ದರ್ಶನವಾಯಿತಲ್ಲ ಸ್ವಾಮಿ. ನನಗೆ ಗೊತ್ತಿದೆ, ಈ ಮಗನ ಹೃದಯದಲ್ಲಿ ಅಮೃತ ಕುಂಭವಿದೆ ಎನ್ನುವುದನ್ನು ನನ್ನ ತಾಯಿ ಬಲ್ಲಳು ಕುಂತಿದೇವಿ ಬದುಕಿಸುವುದಕ್ಕಾಗಿ ಬಂದಿದ್ದಳು. ಮಗನೇ, ಸಾವಿಗೆ ಯಾಕೆ ಆತುರ? ಬದುಕುಂಟು, ಕೃಷ್ಣನೊಡನೆ ಬಾ, ಪಾಂಡವರೊಡನೆ ಬಾ, ನೀನು ಪಟ್ಟವನ್ನಾಳು ಅಂತ ಕರೆದಿದ್ದಳು.
ಅವಳು ಇದನ್ನು ಬಯಸಿ ಬರುವುದಿಲ್ಲ. ಮಗನ ಎದೆಯನ್ನು ಸೀಳಿ ಅಮೃತವನ್ನು ನೋಡುವ ಹಂಬಲ ತಾಯಿಗಿಲ್ಲ. ಹಾಗಿದ್ರೆ ನನ್ನ ತಂದೆಗೆ ಗೊತ್ತಿದೆ, ಸೂರ್ಯನಾರಾಯಣನಿಗೆ ಗೊತ್ತಿದೆ. ಅವನು ಇಳಿದು ಬಂದು ಕೇಳಿಯಾನೆ, ಮಗನೇ, ನಾನು ಕೊಟ್ಟಂತಹ ಅಮೃತವನ್ನು ನೀನು ಬಳಸಲಿಲ್ಲ, ನನಗೇ ತಿರುಗಿ ಕೊಡು ಅಂತ ಕೇಳುವುದಕ್ಕೆ ಬಂದಾನೆಯೇ? ಸ್ವಪ್ನದಲ್ಲಿ ಬಂದು ಹೇಳಿದವನು, ಇಂದ್ರ ಬಂದು ಬೇಡ್ತಾನೆ, ನಿನ್ನ ಕವಚವನ್ನು ಕೊಡಬೇಡ. ನನ್ನ ಬದುಕಿಗಾಗಿ ಅಷ್ಟು ಬಯಸಿದವನವನು. ಈ ತಾಯಿಯೂ ಏನಾದರೂ ಕೇಳಿದರೆ ಕೊಡಬೇಡ ಮಗನೇ ಅಂತ ಹೇಳಿದವನು. ನನ್ನ ಸಾವನ್ನು ನಿರೀಕ್ಷಿಸಿದವನಲ್ಲ, ಅವನು ಕೇಳುವುದಿಲ್ಲ. ಯಾರು ಬಂದಿರಬಹುದು? ಸ್ವಾಮಿ, ಈ ವೇಷದಲ್ಲಿಯೂ ಬಂದರೂ ಕೂಡ ನಿಜವನ್ನರಿಯಬಹುದಾದ ದೃಷ್ಟಿಯೊಂದನ್ನು ನೀಡಿದ್ದೀಯಲ್ಲ ಶ್ರೀಹರಿ, ಶ್ರೀನಾಥ. ನೀನಲ್ಲದೆ ಮತ್ತಾರೂ ಬರುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದು ಗೊತ್ತು. ಹೌದಪ್ಪ, ನೀನವತ್ತು ನೀನು ಇತ್ತಂಡಕ್ಕೆ ಹಿರಿಯವನಾಗಿ ನೀನಿರಲು ಯುದ್ಧವೇ ಅಂತ ಕೇಳಿದೆಯಲ್ಲ, ಹಸ್ತಿನಾಪುರದ ಘನತೆಯನ್ನು ನಿನಗೆ ಮಾಡ್ತೇನೆ ಅಂತ ಹೇಳಿದೆಯಲ್ಲ, ಆಗದು ಆಮಿಷ ಅಂತ ತಿಳಿದಿದ್ದೆ. ಆದರೆ ನಿಜವಾದ ಆಮಿಷ ಯಾವುದು ಅಂತ ಈ ಕ್ಷಣಕ್ಕೆ ಅರ್ಥವಾಗ್ತಾ ಇದೆ ಹರಿ. ಮುಷ್ಟಿ ಮಣ್ಣನ್ನೆತ್ತಿ ತಲೆ ಮೇಲಿಟ್ಟು ನಿನಗೆ ಅಂಗರಾಜ್ಯವನ್ನು ಕೊಟ್ಟೆ ಅಂತ ಹೇಳಿದನಲ್ಲ, ಅದು ನನ್ನ ಬದುಕಿನ ದೊಡ್ಡ ಆಮಿಷವಾಗಿತ್ತು. ಅಂತಃಪುರದವರೆಗೂ ಸಲುಗೆಯನ್ನು ನೀಡಿದನಲ್ಲ, ಅದು ದೊಡ್ಡ ಆಮಿಷವಾಗಿತ್ತು. ಈಗ ಅರ್ಥವಾಗುತ್ತದೆ ಶ್ರೀಹರಿ. ರಾಧಿಗೆ ಅನ್ಯಾಯ ಮಾಡಿ ಕುಂತಿಯ ಮಡಿಲನ್ನು ಒಪ್ಪಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಿಲ್ಲ ಅಂತ ಹೇಳಿದ್ದೆ ಅಮ್ಮನಲ್ಲಿ, ಹೌದಲ್ಲ? ಯಶೋದೆಯನ್ನು ದೇವಕಿಯನ್ನು ಒಟ್ಟಿಗೆ ತಾಯಿಯಾಗಿಸಿಕೊಂಡ ನಿನ್ನಾದರ್ಶ ನನಗೆ ಅರ್ಥವಾಗಲಿಲ್ಲ ಪ್ರಭು. ಯಾರನ್ನು ಜಯಿಸಬೇಕಿತ್ತು? ಒಂದು ಕ್ಷಣವೂ ಕೂಡ ಆ ಪಟ್ಟದ ಮೇಲೆ ಕುಳಿತುಕೊಳ್ಳಬೇಕು ಅಂತ ಬಯಸದೆ ಭರತ ಖಂಡದ ಎಲ್ಲ ಪಟ್ಟವನ್ನೂ ಕೂಡ ನಿರ್ವಹಿಸುವಂತಹ ರಾಜ ನಿರ್ಮಾಪಕನಾದೆಯಲ್ಲ. ಮಾಗಧನನ್ನು ಕೊಂದರೆ ಸಹದೇವನನ್ನು ಕೊಳ್ಳಿರಿಸಿದೆ. ಎಲ್ಲಿಯೂ ನಿನಗೆ ಆಸೆ ಇಲ್ಲ, ಆಮಿಷವಿಲ್ಲ. ಮಾಡಿದ ಪ್ರತಿ ಕ್ಷಣದಲ್ಲಿ, ನೀಡಿದ ಪ್ರತಿ ದಾನದಲ್ಲಿ ನನ್ನ ಅಹಂಕಾರವನ್ನು ಕಟ್ಟಿಕೊಂಡೆನೆ ಪ್ರಭು. ಈಗ ಕೇಳ್ತಾ ಇದ್ದೀಯಲ್ಲ, ಈ ಕರ್ಣಕುಂಡಲಗಳನ್ನು ಕೊಡು, ಅಮೃತವನ್ನು ಧಾರೆ ಎರೆ ಎಂದು. ನನ್ನ ಬದುಕಿನಲ್ಲಿ ಅಮೃತವನ್ನು ನಾನು ಬಳಸಲಿಲ್ಲ. ಇಷ್ಟೂ ದಿನಗಳ ಕಾಲ ವಿಷವನ್ನು ಬಳಸಿದ್ದಕ್ಕೆ ಇದೊಂದು ಪರಿಹಾರವಾಗಿ ಸಿಕ್ಕೀತೆ. ಸಂಧಾನಕ್ಕೆ ಬಂದ ನಿನ್ನನ್ನು ಕಟ್ಟಿ ಹಾಕುವುದಕ್ಕೆ ಹಗ್ಗ ತೆಗೆದುಕೊಂಡವರಲ್ಲಿ ನಾನೂ ಒಬ್ಬ. ವಿಶ್ವರೂಪ ದರ್ಶನವನ್ನು ತೋರಿದೆ. ಕುರುಡನಿಗೂ ಕಣ್ಣು ಬಂತು. ಅವ ಹೇಳಿದ, ಮತ್ತೆ ಇವರನ್ನೆಲ್ಲ ನೋಡಬೇಕು, ನನ್ನ ಕಣ್ಣು ಕುರುಡಾಗಲಿ ಅಂತ. ಬಿಟ್ಟ ಕಣ್ಣಿನಿಂದ ಕಂಡಿದ್ದರೂ ಅಂತರಂಗ ತೆರೆಯಲಿಲ್ಲ. ಶ್ರೀಹರಿ, ಈಗ ಬಂದು ಕೇಳಿದೆಯಲ್ಲ, ಕೆಟ್ಟೆನೋ ನಾನು? ಕೆಟ್ಟೆ ಕೃಷ್ಣ, ಯುದ್ಧದಲ್ಲಿ ಪಾರ್ಥಗೊಲಿದೀಯೇ. ಬಿಟ್ಟ ಕೃಷ್ಣ, ಅರಸನನ್ನು ಅರಿವು ಮೂಡಿದೆ. ಮುಟ್ಟು ಕೃಷ್ಣ, ಮನಸ್ಸು ಕರಗಿ ನಿನ್ನದಾಗಿದೆ. ಕಟ್ಟು ಕೃಷ್ಣ, ತೋಳಿನಲ್ಲಿ ಬಾಳು ಮುಗಿದಿದೆ. ಕಟ್ಟು ಕೃಷ್ಣ, ತೋಳಿನಲ್ಲಿ ಬಾಳು ಮುಗಿದಿದೆ. ಬಾಳು ಮುಗಿದಿದೆ. ಕೆಟ್ಟ ಕೃಷ್ಣ, ಯುದ್ಧದಲ್ಲಿ ಪಾರ್ಥಗೊಲಿದೆಯೇ. ಕೃಷ್ಣ, ಕೆಟ್ಟೆ ನಾನು ಅಂದು ಹೇಳಿದೆಯಲ್ಲ. ರಥದ ಮೇಲೆ ಕುಳ್ಳಿರಿಸಿಕೊಂಡು ಪಾರ್ಥ ಸಾರಥ್ಯಕ್ಕೆ ಒಪ್ಪಿದ ಮೇಲೂ ನಿನ್ನ ರಥಕ್ಕೆ ನನ್ನನ್ನು ಕರೆದಿದ್ದೆಯಲ್ಲ. ಈ ಸಿಂಹಾಸನವನ್ನು ಒಪ್ಪಿದ್ದರೆ ನೀನು ನನಗೆ ಸಾರಥಿಯಾಗುತ್ತಾ ಇದ್ದೆ. ಕೆಟ್ಟ ಕೃಷ್ಣ, ಪಾರ್ಥಗೊಲಿದೆ ನೀನು. ಪಾರ್ಥ ಸಾರಥಿಯಾದೆಯೇ ವಿನಃ ಕರ್ಣ ಸಾರಥ್ಯಕ್ಕೆ ನಾನೇ ಮನಸ್ಸು ಮಾಡಲಿಲ್ಲ. ಬಿಟ್ಟೆ ಕೃಷ್ಣ. ಅರಸನ ಹಂಬಲವನ್ನೇ ಬಿಟ್ಟಿದ್ದೇನೆ. ಯಾರಿದ್ದಾರೆ ಜಗತ್ತಿನಲ್ಲಿ?
ಎಂಥ ಬತ್ತಳಿಕೆ ಇದ್ದರೂ, ಯಾವ ಬಿಲ್ಲಿದ್ದರೂ, ಯಾವ ಅಸ್ತ್ರವಿದ್ದರೂ ಮನಸ್ಸೇ ಯುದ್ಧ ಮಾಡಬೇಕಲ್ಲದೆ ಸಾಧನವಲ್ಲ. ಶ್ರೀಹರಿ, ಅರಸನನ್ನು ಬಿಟ್ಟಿದ್ದೇನೆ, ನಿನ್ನನ್ನು ಕಟ್ಟಿಕೊಳ್ಳುತ್ತಾ ಇದ್ದೇನೆ. ಪ್ರಭು, ತೊಡೆಸೋಂಕಿದಲ್ಲಿ ಕುಳ್ಳಿರಿಸಿ ಭಾವ ಅಂತ ನನ್ನ ಹೆಗಲ ಮೇಲೆ ಕೈ ಹಾಕಿ ಮಾತಾಡುವುದಕ್ಕೆ ಮುಂದಾದಾಗ, ಅಯ್ಯೋ, ನಾನು ಸೂತಪುತ್ರ, ನಿಮ್ಮೊಡನೆ ಸರಿಸಮಾನ ಸ್ನೇಹವೇ ಬೇಡ ಬೇಡ ಅಂತ ಹಿಂಜರಿದೆನಲ್ಲ. ಈಗ ಬೇಡ್ತಾ ಇದ್ದೇನೆ, ಒಮ್ಮೆ ಮುಟ್ಟಬಾರದೆ? ಯಮುನೆ ಡೊಂಕನ್ನು ಕುಬ್ಜೆಯ ಕೊಂಕನ್ನು ತಿದ್ದಿದ ಆ ಹಸ್ತದಿಂದ ಈ ಕರ್ಣನನ್ನೊಮ್ಮೆ ಮುಟ್ಟು ಕೃಷ್ಣ. ನಾನು ಏನನ್ನು ಕಟ್ಟಿಕೊಳ್ಳಲಿ ಅಂತಂದರೆ ನಿನ್ನ ಪಾದವನ್ನು ಕಟ್ಟಿಕೊಳ್ಳಬೇಕು ಎಂಬ ಹಂಬಲದಲ್ಲಿದ್ದೇನೆ. ಆದರೆ ಇನ್ನಾವ ಪಟ್ಟವನ್ನು ಕಟ್ತೇನೆ ಅಂತ ಹೇಳಿದ್ಯಲ್ಲ, ಅದು ಬೇಡ. ನಿನ್ನ ತೋಳಿನಲ್ಲೊಮ್ಮೆ ನನ್ನನ್ನು ಕಟ್ಟಿಕೊಳ್ತೀಯ ಕೃಷ್ಣ. ನಿನ್ನನ್ನು ನೋಡಬೇಕು, ನಿನ್ನನ್ನು ಹಂಬಲಿಸಬೇಕು, ಆ ಪಾದದಲ್ಲಿ ನಾನು ಸೇರಬೇಕು. ಇದು ಅಂತರಂಗದ ಹಂಬಲ. ಬಹಿರಂಗದ ಕವಚವನ್ನು ಹೊತ್ತು ಇಷ್ಟು ಕಾಲ ಬದುಕಿದೆ. 1000 ಬೇಲಿಗಳನ್ನು ಕಟ್ಟಿಕೊಂಡರೂ ಕೂಡ ಬದುಕಲಾರದು. ಹಂಬಲವೇ ಮುಗಿಲೆದ್ದು ನಿಲ್ಲುತ್ತದೆ. ಕೃಷ್ಣ ಕೃಷ್ಣ, ಕೌರವನನ್ನು ಬಿಟ್ಟಿದ್ದೇನೆ, ಅವನಲ್ಲ, ನೀನು ಸರ್ವಸ್ವ. ಆದದ್ದರಿಂದ ನನ್ನ ಹೃದಯದಲ್ಲಿ ಮೂಡಿರುವ ನೀನು ಎದುರಿನಿಂದ ನನ್ನನ್ನು ಬಳಸಿ ನನಗೆ ಒಂದು ಮುಕ್ತಿಯನ್ನು ನೀಡಲಾರೆಯ? ಧರ್ಮರಾಯನಿಗೆ ಹೇಳಬೇಡ. ಧರ್ಮರಾಯನಿಗೆ ಹೇಳಿದರೆ ಈ ಕ್ಷಣಕ್ಕೆ ಯುದ್ಧ ನಿಲ್ಲಿಸಿ ಬಿಡ್ತಾನೆ. ಪಾರ್ಥನಿಗೆ ಹೇಳು, ಯುದ್ಧ ಅವನ ಬತ್ತಳಿಕೆಯಲ್ಲಿರುವಂತಹ ಪ್ರಭಂಜನ ಅಸ್ತ್ರವನ್ನು ಬಿಡುವುದಕ್ಕೆ ಹೇಳು. ಆ ತಾಯಿ ಪಾರ್ವತಿ ನೀಡಿದ ಅಸ್ತ್ರವನ್ನು ನನ್ನ ಮೇಲೆ ಬಿಡುವುದಕ್ಕೆ ಹೇಳು ಕೃಷ್ಣ. ತಾಯಿಗೆ ಮಗನಾಗಲಿಲ್ಲ ನಾನು, ದೇವರಿಗೆ ಭಕ್ತನಾಗಲಿಲ್ಲ, ಆದರೂ ಬಂದು ತೋರಿದೆಯಲ್ಲ ರೂಪವನ್ನು. ಇದೋ 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 ಕರ್ಣ ನಿನಗೆ ಶರಣ ಆಗಿದ್ದಾನೆ. ಪಾರ್ಥನ ಬಾಣಕ್ಕೆ ಹರಣವನ್ನು ನೀಡುವುದಕ್ಕೆ ನಾನು ಕೈದೆರೆದು ನಿಂತಿದ್ದೇನೆ, ಮನತೆರೆದು ನಿಂತಿದ್ದೇನೆ, ಹೃದಯವನ್ನು ನಿನಗಾಗಿ ಇಟ್ಟಿದ್ದೇನೆ. ಕೃಷ್ಣ ಕೃಷ್ಣ ಕೃಷ್ಣ. ಧರ್ಮ ಕ್ಷೇತ್ರದಿ ದುಡಿದು ಕರ್ಮ ಶೇಷವ ಕಳೆದು ವರ್ಮ ವೈರವ ಮೀರಿ ಮರ್ಮವೇನೆಂದರಿತು ಪೆರ್ಮೆಯೊಳಗಾದಿ ಕೂರ್ಮನ ಪಾದ ದ್ವಂದ್ವದಲ್ಲಿ ಸೇರಿದನೇ ರಾಧೇಯನು. ಆ ಮುರಹರ ಮುಕುಂದ ಕೃಷ್ಣ ಕೃಷ್ಣ ಕೃಷ್ಣ. ಕರದೊಳು ಪರಶು ಪಾಶಾಂಕುಶಧರನಿಗೆ ಹರುಷದಿ ಭಕುತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ 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 ಎತ್ತಿದೆ. ಗಜಮುಖದವಗೆ ಗಣಪಗೆ ತೋದಿನ್ನದ ಅವಕಾಶಕ್ಕಾಗಿ ಕೃತಜ್ಞತೆಗಳು.